ನಿಮ್ಮ ಸತ್ಯವೇದನ ಮೊದಲನೇ ಕೊರಿಂಥ एक बार आपके पवित्र शास्त्र को पहले कोरिन्थियों का ಅಧ್ಯಾಯ पुस्तक उसका 15वां अध्याय 15ನೇ ಅಧ್ಯಾಯ उसका 15वां अध्याय 55ನೇ ಅಧ್ಯಾಯ उसका ವಚನ 55वां वचन ಸಾರಿ 54ರಿಂದ वहां पर 56 वचन से ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ನೋಡಿ ಬದಲಾಯಿಸಿಕೊಳ್ಳುವಾಗ ಅಂತಿಲ್ಲ, ಧರಿಸುವಾಗ ಅಂತ ಇದೆ. ಇದನ್ನು ಸ್ವಲ್ಪ ಇದನ್ನು ನಾವು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋಣ. ಯಾರಾದರೂ ಇನ್ನು ಮೈಕ್ ಇದೆ ಅಮ್ಮ, ಓದಲಿಕ್ಕೆ ಸ್ವಲ್ಪ ಓದ್ತೀರಾ ನನಗೋಸ್ಕರ ದಯವಿಟ್ಟು? ಲಯವಾಗುವ ಈ ದೇಹವು, ಒಂದು ನಿಮಿಷ. ಲಯವಾಗುವ ಈ ದೇಹವು ಅಂದ್ರೆ ನಾಶವಾಗುವ ಈ ದೇಹವು ನಿರ್ಲಯತ್ವವನ್ನು ನಾಶವಾಗದ ದೇಹವನ್ನ ಧರಿಸಿಕೊಂಡಾಗ ನೋಡಿ, ಧರಿಸಿಕೊಳ್ಳುವಾಗ ಅಂತ ಇದೆ ತಾನೆ. वहां पर पहनना क्या लिखा गया है ना? क्या आप सब तैयार हैं? ಮುಂದುವರಿಲಿಕ್ಕೆ ಈಗ ಓಡ್ಲಿಕ್ಕೆ ಸಿದ್ಧರಾಗ್ತಾ ಇದ್ದೀರಾ? ಶೂಸ್ ಧರಿಸಿಕೊಳ್ಬೇಕಂದ್ರೆ ಪಾದ ಇರ್ಬೇಕು ತಾನೆ. अगर शूज पहनना है तो पैर रहना है ना. ಒಂದು ಶರ್ಟ್ ಹಾಕಬೇಕಂದ್ರೆ एक शर्ट को पहनना है तो शरीर चाहिए. ಒಂದು ಶೂಸ್ ಹಾಕಬೇಕಂದ್ರೆ अगर जूते डालना है तो ಕಾಲು ಬೇಕಲ್ವಾ? पैर चाहिए ना. ಆಮೆನ್ 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 ಆಮೆನ್. ಒಂದು ಕ್ಯಾಪ್, ಅದು ದಂಡಿ ಇಲ್ಲದ ಕ್ಯಾಪ್ ನಿಲ್ಬೇಕಂದ್ರೆ ಕೂದಲು ಬೇಕಲ್ವಾ? एक कैप को रुकना है तो बाल की जरूरत है. ಈ ವಾಕ್ಯವನ್ನು ಗಮನಿಸಿ ನೀವು. इस वचन को गौर देकर सुनिए. ಲಯವಾಗುವ ಈ ಶರೀರವು, नाश होने वाला यह शरीर ಲಯವಿಲ್ಲದ ಶರೀರವನ್ನ ಧರಿಸಿಕೊಳ್ತದೆ. अविनाशक को वो पहने रहता ಅಂದ್ರೆ है. उसका मतलब ಅದು ಬೇಕು, वो चाहिए. ಕರೆಕ್ಟಾ? क्या सही है? ಅದಿಲ್ಲದೆ ಹೋದ್ರೆ अगर वो नहीं है तो ಧರಿಸಿಕೊಳ್ಳಿಕ್ಕೆ ಆಗೋದಿಲ್ಲ. हम पहन नहीं सकते. ದೇವರ ವಾಕ್ಯ परमेश्वर का ನಿನ್ನ वचन ಶರೀರವು ಪವಿತ್ರಾತ್ಮನ ಗರ್ಭ ಗುಡಿ ಅಂತ ಹೇಳುವಾಗ आपके शरीर पवित्र आत्मा का गर्भ गुड़ी के जैसे जब हम कहते हैं, उसका मतलब ಆ ಶರೀರವನ್ನ, उस शरीर को ಆತನು ನಿರ್ಲಯವಾಗುವ ಶರೀರವನ್ನ ಧರಿಸಿಕೊಳ್ಳುವುದಕ್ಕಾಗಿ अविनाशक शरीर को पहना रखा है, इसीलिए ಅದನ್ನು ಸಿದ್ಧ ಮಾಡ್ತಾ ಇದ್ದಾನೆ. उसे वो तैयार कर रहा है. ಹೊರಗಡೆಯಲ್ಲಿ ಅದಕ್ಕೆ ವಯಸ್ಸಾಗ್ತಾ ಇದೆ, बाहर से उसका उम्र हो रहा है, ಆತ್ಮದಲ್ಲಿ, लेकिन आत्मा में, ವಾಕ್ಯದಲ್ಲಿ ಬೆಳೆಯುವ ಪ್ರತಿಯೊಬ್ಬ ವಿಶ್ವಾಸಿ, वचन में बढ़ने वाला हर एक विश्वासी, ಆಮೆನ್, आमेन, ಆ ಶರೀರವನ್ನ, उस शरीर को ಹೊಸ ಶರೀರವನ್ನ ಧರಿಸಿಕೊಳ್ಳುವ ಯೋಗ್ಯತೆಗೆ ದೇವರ ವಾಕ್ಯವೆಂಬ ನೀರಿನಿಂದ ಪರಿವರ್ತಿಸಿಕೊಳ್ತಾ ಇದ್ದಾನೆ. नए शरीर को पाने वाले योग्यता से पवित्र आत्मा के जल से वो नया कर रहा है. ದೇವರ ವಾಕ್ಯದ ನೀರಿನಿಂದ, परमेश्वर के वचन के पानी से वो नया कर ಅರ್ಥ रहा ಆಯ್ತಾ? है. ಇಲ್ಲದೆ ಹೋದ್ರೆ, अगर नहीं तो ಸಣ್ಣ ಉದಾಹರಣೆ ಹೇಳ್ತೀನಿ ಕೇಳಿ. एक छोटा सा उदाहरण बताता हूँ, सुनिए. ಇದರ ಒಂದಿನ ನಾನು ಶರ್ಟ್ ತಗೊಳ್ಳಿಕ್ಕೆ ಹೋದೆ. एक दिन शर्ट खरीदने के लिए मैं गया. ಕಮ್ಯುನಿಯನ್ ಇತ್ತೆ ಸಭೆಯಲ್ಲಿ, प्रभु भोज था कलीसिया ಎಲ್ಲ में. ಬಿಳಿ ಶರ್ಟ್ ಗಳೆಲ್ಲ ಹಳಿದಾಗಿದ್ದು. सब सफेद शर्ट ಒಂದು ಬಿಳಿ पुराने ಶರ್ಟ್ हो चुके ತಗೊಳ್ಳಿಕ್ಕೆ ಹೋದೆ. थे. एक सफेद शर्ट खरीदने के लिए मैं गया. ನನ್ನ ಆಕಾರ ನೋಡಿ, मेरे आकार को देखकर ಅವರು ಎಕ್ಸೆಲ್ ಶರ್ಟ್ ಕೊಟ್ಟರು ಸೈಜ್. उन्होंने एक्सेल साइज का शर्ट ನಾನು मुझे ಒಳಗಡೆ दिया. ಹೋಗಿ ಹಾಕೊಂಡೆ. मैं अंदर जाकर मैंने उसे पहन लिया. ಹೆಂಗ ಅನಿಸ್ತಂದ್ರೆ, ಲಿಟ್ರಲಿ ಹೆಂಗ ಅನಿಸ್ತಂದ್ರೆ, वो ऐसे लगा कि ಈ ಬೆದರು ಗೊಂಬೆ ಇರ್ತದಲ್ಲ, ಹೊಲದಲ್ಲಿ ಬೆದರು ಗೊಂಬೆ ಇರ್ತದಲ್ಲ, ಹೊಲದಲ್ಲಿರೋ ಬೆದರು ಗೊಂಬೆಗೆ ಏನಂತ ಟ್ರಾನ್ಸ್ಲೇಟ್ ಮಾಡ್ತೀಯ ಈಗ? ಕ್ರೋ ಸ್ಕೇರ್, ಸ್ಕೇರ್ ಕ್ರೋ, ಸ್ಕ್ಯಾರ್ ಕ್ರೋ, ಕ್ರೋ ಸ್ಕ್ಯಾರ್, ವೋಡಾಫೋನ್, ವಡಾಫೋನ್, ಏನೋ. ಯಾಕಂದ್ರೆ ಬರೀ ಗಳ ಇರ್ತದೆ, ಹಿಂಗೊಂದು ಗಳ ಇರ್ತದೆ ಅದ್ರ ಒಳಗಡೆ. उसको सिर्फ एक लकड़ी रहता है. है ना, खेत में लगा रहता है ना वो एक बिन जान का वॉचमैन, हाँ, बिचुका. ये कहाँ से है यार बिचुका? ओके, एनीवे, है ना. I felt like that. मुझे ऐसे लगा. ಒಂದು ವೇಳೆ अगर ಈ ವ್ಯತ್ಯಾಸ ಅರ್ಥ ಆಗ್ತದೆ? क्या व्यत्यास आपको समझ आ रहा है? ಸರಿಯಾದ ಶರೀರ ಇಲ್ಲದೆ ಹೋದ್ರೆ अगर ठीक शरीर नहीं रहेगा तो ಫಿಟ್ ಆಗುತ್ತಾ? क्या वो फिट होगा? ಅದಕ್ಕೆ इसीलिए ದೇವರ ವಾಕ್ಯ ಹೇಳ್ತದೆ, परमेश्वर का वचन ನೀವು कहता ಸಜೀವ है ಯಜ್ಞಗಳು. आप सजीव यज्ञ हो. Your eyes should be on your tomorrow suit. ನಿರ್ಲಯವಾಗುವ ಈ ಶರೀರ
नाश होने वाला यह शरीर ನಿರ್ಲಯವಾಗದ ಶರೀರವನ್ನ ಧರಿಸಿಕೊಳ್ಳುವ ಫಿಟ್ಟಿಂಗ್ ಅಲ್ಲಿ ಬರ್ಬೇಕಲ್ಲ, अवनाशक शरीर को पहनने वाले फिटिंग में आना है ना, ಬಿಡೋದನ್ನ ಬಿಡ್ಬೇಕಲ್ಲ. जो छोड़ना है उसे छोड़ना है ना. ಫಿಟ್ ಆಗದೆ ಹೋದ್ರೆ ಆ ದಿನ अगर वो उस दिन फिट नहीं होगा तो ಏನಾಗ್ಬೋದು ನಮ್ಮ ಪರಿಸ್ಥಿತಿ? हमारा हालात क्या हो ಎಲ್ಲರೂ सकता ತಪ್ಪು है. ಮಾಡ್ತೀವಿ. हम सब गलती करते ಎಲ್ಲರೂ हैं. ಯಾರು ಮೊದಲನೇ ಯೋಹಾನನ ಪತ್ರಿಕೆ ಮೊದಲನೇ ಅಧ್ಯಾಯ ಸ್ಪಷ್ಟವಾಗಿ ಹೇಳ್ತದೆ, पहले यूहन्ना का ನನ್ನಲ್ಲಿ सुसमाचार पहला ಪಾಪವಿಲ್ಲವೆಂಬುವನು अध्याय ತನ್ನನ್ನು कहता है, ತಾನೇ ಸುಳ್ಳುಗಾರನು ಮತ್ತು ತನ್ನನ್ನು ತಾನೇ ಮೋಸಪಡಿಸಿಕೊಳ್ಳುವನು ಅಂತ ಹೇಳ್ತಾ ಇದ್ದಾನೆ. जो अपने आप को कहता है मेरे अंदर पाप नहीं है, अपने आप को वो धोखा देता है, ಎಲ್ಲರ झूठ कहता ತಲೆಯಲ್ಲಿ है. ಏನಿದೆ ಅಂದ್ರೆ क्योंकि सबके दिमाग में ಈ क्या ಶರೀರ है, ಸತ್ತೋಗುತ್ತೆ. यह शरीर मिट्टी में ಹೌದು. मिल जाएगा. हाँ सही ಆಮೆನ್. है. ಆಮೆನ್. ಆಮೆನ್. ಆತನು ಬರುವಾಗ ಹೊಸ ಶರೀರ ಕೊಡಲ್ಪಡ್ತದೆ. जब वो आएंगे तो नया शरीर हमें दिया ಆದ್ರೆ जाएगा. ಪೌಲನು ಇದನ್ನು ಹೇಳ್ತಾನಲ್ಲ, लेकिन पौलुस इस चीज को भी बताता है, ಆತನಲ್ಲಿ ಮರಣ ಹೊಂದದೇ ಇರುವವರು उनमें मृत्यु न पाने वाले ಕ್ಷಣ लोग ಮಾತ್ರದಲ್ಲಿ, एक क्षण में ಅಂದರೆ ही, ಕಣ್ಣು ರೆಪ್ಪೆ ಬಡಿಯುವುದರೊಳಗಾಗಿ उसका मतलब आंख झपकने में ही ರೂಪಾಂತರಗೊಳ್ಳುವರು. वहां पर रूपांतर वो पाएंगे. ಅಂದ್ರೆ ಈ ಶರೀರವು ಹೋಗಿ उसका मतलब ये शरीर ಪರಲೋಕದ जाकर ಶರೀರವನ್ನ ಧರಿಸಿಕೊಳ್ತೀವಿ. स्वर्ग के शरीर को पहन लेते हैं. ನಾನು ಪ್ರತಿಯೊಬ್ಬರಿಗೆ ಪ್ರಶ್ನೆ ಕೇಳ್ತೀನಿ, मैं हर एक से यह सवाल ಈ पूछता हूँ, ಪುನರುತ್ಥಾನದಲ್ಲಿ यह पुनरुत्थान के दिन ಯೇಸುವಿನ में ಶರೀರ यीशु मसीह का ಅವನ शरीर ಪುನರುತ್ಥಾನಕ್ಕಾಗಿ उनके पुनरुत्थान के लिए ಕರೆಕ್ಟ್ ಸೈಜ್ ಅಲ್ಲಿ ರೆಡಿ ಆಗಿತ್ತು. ठीक साइज में वो तैयार ಎಷ್ಟು था. ಅಕ್ಯುರೇಟ್ ಆಗಿ ರೆಡಿ ಆಗಿತ್ತಂದ್ರೆ इतने ठीक तरीके से वो ಕ್ರೂಜ್ तैयार ಮೇಲೆ था. ನೇತಾಡುವಾಗ क्रूज पर जब वो टंगे हुए थे, ಆತನು ಯಾವ್ದಾದ್ರು ಸೈಜ್ ಅಲ್ಲಿ ಒಂದು ಅಲ್ಲಾದ್ರೂ ಏನಾದ್ರೂ ವ್ಯತ್ಯಾಸ ಆಗಿರಬಹುದಾ ಅಂತ. एक mm तो व्यत्यास हो सकता है क्या कह के. ಯಾಕೆ? क्यों? ಅವನ ಶರೀರವು ಲಯವುಳ್ಳದ್ದು, क्योंकि उसका शरीर नाश होने वाला ಅವನು शरीर ಸಹ है ನಿರ್ಲಯತ್ವವನ್ನ ಧರಿಸಿಕೊಳ್ಳುವವನು. और वह भी अवनाशक चीजों को पहनने वाले हैं. ಇನ್ ಅದರ್ ವರ್ಡ್ಸ್, ಇನ್ನೊಂದು ವಾಕ್ಯದಲ್ಲಿ दूसरे वचन में ನಿರ್ಲಯದ ಶರೀರವನ್ನ ಧರಿಸಿಕೊಳ್ಳುವುದರಲ್ಲಿ ಮೊದಲನೇ ವ್ಯಕ್ತಿಯೇ ಆತ. अवनाशक शरीर को पहनने वाले पहले व्यक्ति ही वह है. ಕ್ರೂಜ್ ಮೇಲಿದ್ದಾನೆ, वह क्रूज पर है. ಅಲ್ಲಿ वहाँ पर, ನನ್ನ ಭಾಷೆಯಲ್ಲಿ ಹೇಳ್ತೀನಿ ಇದನ್ನ, मेरे भाषा में इसे ಅಲ್ಲಿಯೂ बताऊंगा. ಅವನಿಗೆ वहाँ पर भी उससे ಹೊಸ ಶರೀರದ नया शरीर ಸೈಜಿನ का ಟೆನ್ಷನ್. साइज का चिंता. ಯಾಕೆ? क्यों? ಅಲ್ಲಿ ಬರೆದಿದೆ, वहाँ पर लिखा गया है. ಶುಕ್ರವಾರ ನೋಡಿದೀವಿ ನಾವು, शुक्रवार हमने देखा है 7 ಮಾತುಗಳು 7 बातें. ಸಿಟ್ಟಿನಿಂದ ಹೇಳಿದಂತ ಮಾತುಗಳಲ್ಲ, गुस्से में कहने वाले बात नहीं, ಅವನಿರುವ ಪರಿಸ್ಥಿತಿ वहाँ रहने वाले हालात, ಕೋಪಕ್ಕೆ ಅನುಕೂಲವಾದ ಪರಿಸ್ಥಿತಿ ಆಗಿತ್ತು. वहाँ पर गुस्सा आने वाला ही हालात थे. ಯಾಕೆ? क्यों? ಕ್ರೂಜ್ಗೆ ಹಾಕಿದ್ದಾರೆ, उसे क्रूज पर डाल दिया गया ನೋವಾಗಿದೆ, है. उसे दर्द हुआ है. ಶಿಷ್ಯರು ಓಡೋಗಿದ್ದಾರೆ. चेले वहाँ से भाग गए हैं. ಪೇತ್ರನು 3 ಸಾರಿ ಇವನು ಯಾರು ಅಂತ ಗೊತ್ತಿಲ್ಲ ಅಂದವನೇ. पेतरुस ने 3 बार बताया यह कौन है, मैं नहीं ಜೀವನ जानता. ಪರ್ಯಂತ ಅವ್ರಿಗೆ ಪ್ರೀತಿ ಕಲಿಸಿದ್ರು, पूरे जिंदगी उसे प्यार को ಜೀವನ सिखाया. ಪರ್ಯಂತ ಅವ್ರಿಗೆ ಕ್ಷಮಾಪಣೆ ಕಲಿಸಿದ್ರು. पूरा जिंदगी उनको क्षमापण उन्होंने ಪೇತ್ರ सिखाया. ಕತ್ತಿ ತೆಗೆದು ಕಿವಿ ಕಡ್ದವನೇ. वहाँ पर पेतरुस ने तलवार को लेकर कान को काट ನೋವು, दिया. दर्द, ನಿರಾಶೆ, निराशा, ಕ್ರೂಜ್ ಮೇಲಿದ್ದಾನೆ. क्रूज पर वो है. ಕೋಪಕ್ಕೆ ಅನುಕೂಲವಾದ ಪರಿಸ್ಥಿತಿ, वहाँ पर गुस्सा होने के लिए सब हालात ठीक है. ನಿರಾಶೆ ಆಗುವುದಕ್ಕೆ ಅನುಕೂಲವಾದ ಪರಿಸ್ಥಿತಿ. निराश होने के लिए हालात हुआ थे. ಅಯ್ಯೋ ನನ್ನ ಗತಿ, मेरा हालात ನೆನಪಿದ ತಾನೇ ಶುಕ್ರವಾರ ಹಂಚಿಕೊಂಡಿದ್ದೀನಿ. आपको याद है ना, शुक्रवार ही मैंने ಆದ್ರೆ आपसे ಆ बताया. ಪರಿಸ್ಥಿತಿಯಲ್ಲಿಯೂ ಸಹ लेकिन उस हालात में भी ಮುಂದಿನ ಶರೀರವನ್ನ ಧರಿಸುವ ಆಲೋಚನೆ ಉಳ್ಳಂತ ತಾಳ್ಮೆಯ ಮಾತುಗಳೇ ಬರ್ತಾ ಇದೆ. वहाँ पर आगे आने वाले शरीर को पहनने के लिए सोच, धीरज से सोच ही उसके अंदर आ रहे हैं. ಒಬ್ಬ ಕಳ್ಳ ಕೇಳ್ತಾನೆ, एक चोर उससे पूछता है, ಕಳ್ಳ ಕಳ್ಳ चोर उससे पूछता ಯಾರಿಗೂ है, ಬೇಡದವನು, कोई भी उसे नहीं चाहता. ನೀನು ನಿನ್ನ ರಾಜ್ಯದೊಂದಿಗೆ ಬರುವಾಗ ನನ್ನನ್ನು ಜ್ಞಾಪಿಸಿಕೋ. जब तुम तुम्हारे राजा के साथ आओगे तो मुझे याद करना. ಮೊದಲು ತನ್ನ ಸಂಕಟದಲ್ಲಿ पहले उनके तकलीफ में ಆತನು ಹೇಳ್ತಾನೆ, उससे वो कह रहे ಇದೇ हैं, ದಿನ इसी ನೀನು दिन ನನ್ನೊಟ್ಟಿಗೆ ಪರದೇಶಿನಲ್ಲಿರುವಿ. तुम मेरे साथ परदेश में रहोगे. ಆಮೆನ್. आमेन. ಅಲ್ಲಿ ಜ್ಞಾಪಿಸ್ಕೊಳ್ತಾ ಇದ್ದಾನೆ. वहाँ पर ये याद कर रहा है. ಏನಂತ? क्या है? ಶಾಸ್ತ್ರದಲ್ಲಿ ತನ್ನ ಬಗ್ಗೆ ಬರೆದಿರುವುದನ್ನೆಲ್ಲ ನೆರವೇರಿಸಿದ್ದೇನೆಂಬುದನ್ನ ಜ್ಞಾಪಕ ಮಾಡಿಕೊಂಡು ಕೊನೆಯ ಮಾತು ನೆರವೇರಿಸಿ ಉಳಿದಿದೆ ಅಲ್ಲ ಅಂತ ನೆನಪಿಸಿಕೊಂಡಂತೆ. वहाँ पर पवित्र शास्त्र में लिखा गया हर एक बात पूरा हुआ या नहीं सोचकर आखिरी बात वो पूरा ಒಂದ್ ವೇಳೆ ಅವನು कर रहे हैं. ಹೇಳದೆ ಹೋಗಿದ್ರೆ ಏನಾಗ್ತಾ ಇತ್ತು? अगर वो उसे नहीं कहते तो क्या होता? ತಂದೆ ಮುಂದೆ ಉತ್ತರ ಕೊಡಬೇಕು. पिता के सामने उत्तर देना है. ಸೂಟ್ ಫಿಟ್ ಆಗಲ್ಲ ರೀ. वहाँ पर सूट फिट नहीं होगा. ಮತ್ತೆ ಏನಾದ್ರೂ ದೈವಿಕವಾದ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಕುತ್ಕೊಳ್ಬೇಕು. फिर से दैविक एडजस्टमेंट वहाँ पर करना ಇದನ್ನ पड़ेगा. ಅರ್ಥ ಆಗ್ತಾ ಇದ್ರೆ ನೀವು ಧನ್ಯರು ಹೇಳ್ತಾ अगर आप समझ ಇದ್ದೀನಿ. पा रहे हैं तो आप धन्य हो. ಆಮೆನ್. आमेन. ಬರುವಂತ ಪ್ರತಿಯೊಂದು ಪರಿಸ್ಥಿತಿ ನಮಗೆ आने वाला हमारे लिए हर एक हालात, ಅದು ಜನರಿಂದ ಆಗ್ಲಿ, वो चाहे लोगों से हो,
ಪರಿಸ್ಥಿತಿಯಿಂದ ಆಗ್ಲಿ या फिर हालातों से हो, ಬರುವಂತ ಪ್ರತಿಯೊಂದು ಕಷ್ಟ आने वाला हर एक संघर्ष, ಕೇಳ್ತಾ ಇದ್ದೀರಾ? क्या आप सुन रहे ನಾನು हो? ನಿಮಗೆ ಹೇಳ್ತೇನೆ, मैं आपसे कहता ಒಂದು ವೇಳೆ हूँ, ನಿಮಗೆ ಮನಸ್ಸಿದ್ರೆ, अगर आपको मन है तो, ಒಂದು ವೇಳೆ ನಿಮಗೆ ಚಿತ್ತ ಇದ್ರೆ, अगर आपको ಆ इच्छा है तो, ಪ್ರತಿಯೊಂದು ಪರಿಸ್ಥಿತಿ, वो हर एक ಆ हालात, ಪ್ರತಿಯೊಂದು ನಿಂದೆ, वो हर एक ಆ निंदा, ಪ್ರತಿಯೊಂದು ಟೀಕೆ, वो हर एक ಆ ताना, ಪ್ರತಿಯೊಂದು ಕೋಪ, वो हर एक ಆ गुस्सा, ಪ್ರತಿಯೊಂದು ತಿರಸ್ಕಾರ, वो हर एक ಆ नकारना, ಪ್ರತಿಯೊಂದು ಕುಯುಕ್ತಿ, ನಿನ್ನ ವಿರುದ್ಧವಾಗಿದ್ದಂತ ಕುಯುಕ್ತಿ, वो हर एक आपके विरुद्ध रहने वाला योजना, ಪ್ರತಿಯೊಂದೊಂದು ನಿನ್ನನ್ನ ನಿರ್ಲಯತ್ವವಾದ ಶರೀರಕ್ಕೆ ಯೋಗ್ಯವಾದ ವ್ಯಕ್ತಿಯನ್ನಾಗಿ ನಿನ್ನನ್ನ ರೂಪಿಸುತ್ತೆ. वो हर एक चीज आपके अवनाशक शरीर के लिए योग्य ನಿನಗೆ बनाता ಪುನರುತ್ಥಾನ है. ಇದೆ, आपको पुनरुत्थान ನಿನಗೆ है, ಪುನರುತ್ಥಾನ ಇದೆ, आपको पुनरुत्थान ನಿನಗೆ है, ಪುನರುತ್ಥಾನ ಇದೆ, आपको पुनरुत्थान ನಿನಗೆ है, ಪುನರುತ್ಥಾನ ಇದೆ. आपको पुनरुत्थान ಒಂದು है. ನಾಯಿಯ ಶರೀರಂತೆ ನೀನು ಕೊಳೆತು ಹೋಗೋದಿಲ್ಲ, एक कुत्ते के शरीर जैसा आप ಒಂದು बर्बाद नहीं ಕತ್ತಿಯ होंगे, ಎಲುಬಿನಂತೆ ನೀನು ಒಣಗಿ ಹೋಗೋದಿಲ್ಲ. एक गधे के हाथी के जैसा आप सूख नहीं जाएंगे. ನೀನು ಹಿಂದೆ ಬಿದ್ದಿರುವುದು आप जिसके पीछे जा रहे हो, ಸತ್ತು ಸಮಾಧಿ ಸೇರಿದಂತ ಗುರುವಿನ ಹಿಂದೆ ಅಲ್ಲ, वो मरकर कब्र में बैठने वाले ನೀನು गुरु के ಹಿಂದೆ पीछे नहीं, ಬಿದ್ದಿರುವುದು लेकिन आप जिसके पीछे जा रहे ಸತ್ತವನಿಂದ हो, ಮೂರನೇ ದಿನದಲ್ಲಿ ಎದ್ದು ಬಂದ ಆತನ ಹಿಂದೆ, मुर्दों में से तीसरे दिन उठकर आने वाले परमेश्वर के पीछे ಆತನಲ್ಲಿ है. ಪುನರುತ್ಥಾನ ಇದ್ರೆ उसके अंदर पुनरुत्थान है तो ಅವನಿಗೆ ಚಾಲೆಂಜ್ ಮಾಡಿದ್ರು, उनको चुनौती उन्होंने किया. ಯೇಸುವೇ, यीशु मसीह, ನೀನೇ ದೇವ ಕುಮಾರನಾಗಿದ್ರೆ अगर आप ही परमेश्वर के पुत्र हो तो ನೀನು ಕ್ರೂಜೆಂದ ಇಳಿದು ಬಾ. आप इस क्रूज से उतर आइए. ಕಳ್ಳನು ಹೇಳ್ದ, चोर ने भी कहा, ನೀನು ದೇವ್ರ ಮಗ ಆಗಿದ್ರೆ अगर आप परमेश्वर के पुत्र हैं ನಿನ್ನನ್ನು तो ಬಿಡಿಸಿಕೋ, खुद को भी छुड़ा लेना ನನ್ನನ್ನು ಬಿಡಿಸು. और मुझे भी छुड़ाना. ನಮ್ಮಲ್ಲಿ ಏನಿರ್ತದೋ ಅದನ್ನೇ ಕೊಡ್ತೀವಿ. हमारे अंदर जो कुछ है उसी को हम देते ಇವನು हैं. ಕರ್ತನೆ ಕಳ್ಳನಾಗಿದ್ರೆ अगर परमेश्वर खुद चोर ರೀ थे तो ಕಳ್ಳರನ್ನ ಉಳಿಸ್ಕೊಳ್ತಿದ್ದ, वो चोरों को बचा देता, ಆದ್ರೆ ಅವನಿಗೆ ಕಳ್ಳನನ್ನ ಉಳಿಸ್ಕೊಳ್ಳೋದು ಬೇಕಾಗಿಲ್ಲ. लेकिन चोर को बचाने का उन्हें नहीं चाहिए ಆದ್ರೆ था. ಆ ಕಳ್ಳನನ್ನ लेकिन उस चोर को ಪುನರುತ್ಥಾನ ಮಾಡಿಕೊಳ್ಳೋದು ಬೇಕಾಗಿದೆ, पुनरुत्थान करना ಅಂದ್ರೆ था. उसका मतलब ಬದಲಾಯಿಸಿಕೊಳ್ಳೋದು ಬೇಕಾಗಿದೆ. उसे बदलना था. ಕೇಳ್ತಾ ಇದ್ದೀರಾ? क्या आप सुन रहे हो? ಕೇಳ್ತಾ ಇದ್ದೀರಾ? क्या आप सुन रहे हो? ಆಮೇನ್. आमेन. ಅವನಲ್ಲಿ ಪುನರುತ್ಥಾನ ಇದೆ, उसमें पुनरुत्थान है. ಅವನನ್ನ ಚಾಲೆಂಜ್ ಮಾಡಿದ್ರು, उससे उन्होंने चुनौती ನೀನು किया, ದೇವಕುಮಾರನಾಗಿದ್ರೆ अगर आप परमेश्वर के पुत्र हैं ಈಗಲೇ ಇಳಿದು ಬಾ. तो तुम ही उतर आना. ಅವನು ಮನುಷ್ಯರಂತೆ ನಡವಳಿಕೆ ಉಳ್ಳವನಾಗಿದ್ರೆ तुम मनुष्य है तो ಅಲ್ಲಿ ಅವನು ಹೇಳ್ಬೋದಿತ್ತು, वहाँ पर वो कह सकते ನಿಮಗೆ थे, ದಮ್ಮಿದ್ರೆ अगर तुम्हारे अंदर दम है ಇವತ್ತು तो ಬೇಡ, आज नहीं, ಮೂರನೇ ದಿನ तीसरे दिन ಬೆಳಿಗ್ಗೆ 4 ಗಂಟೆಗೆ 4 बजे को, ಧೈರ್ಯ ಇದ್ರೆ ನನ್ನ ಸಮಾಧಿ ಮುಂದೆ ಬಂದು ನಿಲ್ಲಿ ಅಂತ अगर हिम्मत ಹೇಳ್ಬೋದಿತ್ತು. है तो मेरे कब्र के सामने आकर खड़े होना कह के वो कह सकते ಹೇಳಿಲ್ಲ. थे, लेकिन उन्होंने नहीं ಯಾಕೆ? कहा. क्यों? The real hero will never talk about his strength, he will work it. ನಿಜವಾದಂತ ನಾಯಕನು ತನ್ನ ಬಲಗಳ ಬಗ್ಗೆ ಕೊಚ್ಚಿಕೊಳ್ಳೋದಿಲ್ಲ, ಅದನ್ನು ಸಾಧಿಸ್ತಾನೆ. एक सही नायक अपने बल के बारे में बड़ाई नहीं करता, लेकिन उसके अनुसार वो साधना करता है. ಯಾರಾದ್ರೂ ಆಮೇಲೆ ಅಂತ ಹೇಳ್ತೀರಾ? कोई तो आमेन ಯಾರಿಗೂ करिए. ಹೇಳಿಲ್ಲ, ಏನು ಹೇಳಿಲ್ಲ. उसने कुछ नहीं कहा. ಅವ್ರು ಅಂದ್ಕೊಂಡ್ರು उन्होंने सोचा ಇವನೇನ್ ಹೇಳಿದ್ ಬರ್ತಾನೆ, ये क्या उतर कर आएगा, ಆದ್ರೆ ಒಳಗಡೆಯ ಭಯ ತಪ್ಪಲಿಲ್ಲ. लेकिन अंदर का डर नहीं गया. ಪಿಲಾತನ ಬಳಿಗೆ ಹೋಗ್ತಾ ಇದ್ದಾರೆ. पिलातुस के पास वो जा रहा है. ಹೆಂಗ ಅನ್ಸ್ಬೇಕು ನೋಡ್ರಿ, ಅನ್ಯನಿಗೆ उसे कैसे लग सकता है? देखिए, ಅವನಿಗೆ ಅವ್ರನ್ನ ಕ್ರೂಜ್ ಹಾಕಿ ಮನಸ್ಸಿಲ್ಲ. उसको क्रूस पर डालने के लिए मन नहीं ಅವನ್ है. ಹೆಂಡತಿ ಹೇಳ್ತಾಳೆ, उसकी पत्नी कहती है, ಅನ್ಯಳು, वो अन्य जाति की है. ಅವಳು ಹೇಳಿ ಕಳಿಸ್ತಾಳೆ, वो उसे कहकर भेज क्रूज रही दिन, है. क्रूस के दिन, ನಿನ್ನೆ ರಾತ್ರಿ कल रात को ಕನಸಲ್ಲಿ ಈ ವ್ಯಕ್ತಿಗೋಸ್ಕರ ನಾನು ಒದ್ದಾಡ್ಬಿಟ್ಟಿದ್ದೀನಿ, सपने में इस व्यक्ति के लिए मैंने बहुत संघर्ष लिया, ಇವನನ್ನು ಮುಟ್ಬೇಡ. इसे मत छूना. ಅದಕ್ಕೆ ಅವನು ಭಯ ಪಟ್ಟು ಏನ್ ಮಾಡ್ದ, इसीलिए वो डर कर उसने क्या कर दिया, ಕೈ ತೊಳ್ಕೊಂಡು ಹೇಳ್ದ, अपने हाथ को धोते हुए उसने कह दिया, ಈ ನ್ಯಾಯ ನಾನ್ ಕೊಡ್ತಾ ಇಲ್ಲ, इस न्याय को मैं नहीं दे रहा, ನಿಮ್ಮ ಮೊಂಡುತನ ಇದನ್ನ ಆರಿಸ್ಕೊಳ್ತಾ ಇದೆ, तुम्हारा जिद्दीपन इसे चुन रहा है, ಇದರ ರಕ್ತ ನಿಮ್ ತಲೆ ಮೇಲೆ ಅಂತ ತನ್ನ ಕೈ ತೊಳ್ಕೊಂಡು ಅಷ್ಟು इसका ಭಯಪಟ್ಟ. लहू ಅನ್ಯನು तुम्हारे सिर पर है कि वो हाथ धो रहा है. ಅನ್ಯನು वह अन्य लोग हैं. ಅಷ್ಟು ಭಯಪಟ್ಟ. उतना उसने उतना वो ಅವನಿಗೆ डर गया. उसको ಅವನ ಧರ್ಮದ ಪುಸ್ತಕದಲ್ಲಿ उसके धार्मिक पुस्तक में ಮಸ್ಸಿಯನ್ ಬರ್ತಾನಂತ ಬರ್ದಿರ್ಲಿಲ್ಲ. मसीहा आएगा कह के नहीं लिखा ಇವ್ರಿಗೆ गया था. इनको ಇವರ ಧರ್ಮಶಾಸ್ತ್ರದಲ್ಲಿ इनके धर्मशास्त्र ಮಸ್ಸಿಯನ್ में ಬರ್ತಾನಂತ ಬರ್ದಿತ್ತು. मसीहा आएंगे कह के लिखा ಅವನಿಗೆ ಅವನು गया ಎಲ್ಲಿಂದ था. ಬರ್ತಾನಂತ ಗೊತ್ತಿರಲಿಲ್ಲ. उनको वहाँ कहाँ से आएंगे कह के नहीं ಆದ್ರೆ जानते ಇವ್ರಿಗೆ थे. ಗೊತ್ತಿತ್ತು ಅವನು ಬೆತ್ಲೆಹೇಮಿನಿಂದ ಬರ್ತಾನಂತ. लेकिन यह लोग जानते थे कि वो बेतलहम से ಬೆತ್ಲೆಹೇಮೇ आएंगे. ಬೆತ್ಲೆಹೇಮೇ, बेतलहम बेतलहम, ಪಟ್ಟಣಗಳಲ್ಲಿ ನೀನೇನು ಚಿಕ್ಕವಳಲ್ಲ ಅಂತ ಯೆರೆಮೀಯ ಪ್ರವಾದಿ ಬರ್ದಿಟ್ಟಿದ್ದ. शहरों में तुमको छोटे शहर नहीं हो के यिर्मयाह के सुसमाचार में लिखा गया था. ಆಮೆನ್, आमेन, ಆಮೆನ್, ಆಮೆನ್. ಆಮೆನ್. ವಾಕ್ಯವಿಲ್ಲದವನು ಅಷ್ಟು ಭಯಪಟ್ಟ. जो वचन नहीं जानते थे वो उतना डर ಅವನಿಗೆ गए. ಗೊತ್ತಿಲ್ಲ ಇವನು ದೇವ್ರು ಹೌದೋ ಅಲ್ಲೋ ಅಂತ. वो नहीं जानता था कि ये परमेश्वर है या नहीं. ಆದ್ರೆ ಅವನು ಅನ್ಯಾಯ ಮಾಡಬಾರ್ದಂತ ಭಯಪಟ್ಟ. लेकिन वो अन्याय नहीं करना है कि वो डर गया. ಆದ್ರೆ ಇವರು लेकिन यह लोग ಮಾರಲ್ ಸ್ಟ್ಯಾಂಡರ್ಡ್ಸ್ ದಾಟ್ದವ್ರು.
ಇವರು ಒಂದು ನೈತಿಕ ಮಟ್ಟವನ್ನು ದಾಟಿದವರು. यह लोग नैतिक हद को उन्होंने पार कर दिया. ಆ ರಕ್ತ ನಮ್ಮ ಮೇಲೆ ಎಷ್ಟು ಧೈರ್ಯ ನೋಡಿ. ಆ ರಕ್ತ ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲಿರ್ಲಿ, ನೀನು ಅವನನ್ನ ಬಿಡು, ಈಗ ಕ್ರೂಜಿಗೆ ಹಾಕಂತ ಹೇಳಿದ್ರು. वो लहू हमारे सिर पर, हमारे बच्चों के सिर पर रहे, Yesterday- लेकिन तुम उसे क्रूस पर डालना. ಕೇಳ್ತಾ ಇದ್ದೀರಾ? क्या आप सुन रहे हो? ಅದರ ಪರಿಣಾಮ ಯಾರು ಯೋಚಿಸ್ಲಿಲ್ಲ ಗೊತ್ತಾ? उसके परिणाम को किसने भी नहीं सोचा. ಹಿಟ್ಲರ್ हिटलर ಒಬ್ಬೊಬ್ಬ ಯಹೂದ್ಯನನ್ನ एक यहूदी के व्यक्ति को ಕೋಳಿ ಚರ್ಮ ಸುಲ್ದಂಗೆ ಸುಲಿತಾ ಇದ್ದಾಗ, एक कोमड़ी को छीले जैसे जब वो छील रहा था, ಅದ ಡಾಕ್ಯುಮೆಂಟ್ರಿ ನೋಡುವಾಗ उसकी डॉक्यूमेंट्री को जब हम ನನಗೆ देखते हैं, ಯಹೂದ್ಯರ ತಂದೆಗಳು ಆ ಕ್ರೂಜಿ ಹತ್ತಿರದಲ್ಲಿ ಪಿಲಾತನಿಗೆ ಹೇಳಿದ ಮಾತು ನೆನಪಾಯ್ತು. मुझे यहूदियों के सारे मूल पितरों उस क्रूस के सामने जो पिलातुस को वो कह रहे थे, वो मुझे याद आया. ಅರ್ಥ ಆಗ್ತದೆ? क्या आप समझ पा रहे हो? ಈ ಹಿಟ್ಲರ್ यह हिटलर ಒಬ್ಬೊಬ್ಬ ಯಹೂದ್ಯರನ್ನ एक यहूदी के व्यक्ति ಗ್ಯಾಸ್ को ಚೇಂಬರ್ ಅಲ್ಲಿ ಹಾಕಿ गैस चैम्बर में ಗ್ಯಾಸ್ डालकर ಬಿಡುವಾಗ गैस को जब वो छोड़ रहा ಕೆಲವೊಬ್ಬರ था, ಕಣ್ಣುಗಳು ಊದ್ಕೊಳ್ತಾ ಇತ್ತು, थोड़े के आंख वो निकल रहे थे, ಒಡೆದು ಬೀಳುವವರೆಗೂ ಉಪ್ತಾ ಇತ್ತು, वो वहां पर फूट कर गिरने तक वो सूझ रहे थे, ಕರಳುಗಳು ಉಪ್ತಾ ಇತ್ತು, थोड़े लोगों के फेफड़ियां वो फूट रहे थे, वो फूटने तक वो सूझ ಹೆಣಗಳನ್ನು रहे थे. ರಾಶಿ ಹಾಕುವಾಗ वहां पर मुर्दों को वहां पर लाखों में डालते ನಾಯಿಗಳನ್ನು समय, ಹಾಕ್ತಾ ಇದ್ದಂಗೆ ಹಾಕ್ತಾ ಇದ್ದ. वहां पर मरे हुए कुत्तों के समान डाल ಅದನ್ನು रहे थे. ಓದುವಾಗ ನನಗೆ उसे पढ़ते समय मुझे ಇವರ ತಂದೆಗಳು ಹೇಳಿದ್ದು ನೆನಪಾಯ್ತು. इनके पिताओं ने जो कुछ कहा वो मुझे याद आया. ಯಾರಾದ್ರೂ ಕೇಳ್ತಾ ಇದ್ದೀರಾ? क्या कोई सुन रहे ಈ हैं? ರೀತಿ ನಾವು ಯೋಚಿಸೋದನ್ನೇ ಇಲ್ಲ. इस तरीके से हम कभी सोचते ही ಅದೇ नहीं ना. ಸೈತಾನನ ಮೋಸ. वही शैतान का ಇವರ धोखा है. ಪೂರ್ವಿಕರು ಏನ್ ಹೇಳಿದ್ರು? इनके पूर्वकों ने क्या कहा? ಆ ರಕ್ತ वह लहू ನಮ್ಮ ಮೇಲೆ, हमारे ऊपर, ನಮ್ಮ ಮಕ್ಕಳ ತಲೆ ಮೇಲೆ ಇರಲಿ. हमारे बच्चों के सिर पर रहे. ಒಂದು ಸೀನ್ ನೋಡಿದೆ. एक सीन मैंने देखा. ಒಬ್ಬ ಯಹೂದ್ಯ एक ಆ यहूदी ಚಿತ್ರಹಿಂಸೆ ಸಮಯದಲ್ಲಿ उस चित्रहिंसा के समय में ಒಂದು ತುಣುಕು ಬ್ರೆಡ್ ಅನ್ನ एक टुकड़े रोटी को, ब्रेड को ಡಸ್ಟ್ಬಿನ್ ಇಂದ ಎತ್ಕೊಂಡು वहां पर कचरे के डिब्बा से उठाकर ನೀರಲ್ಲಿ ತೊಳ್ಕೊಂಡು पानी में धोकर ತಿಂತಾ ಇದ್ದಾನೆ. वो खा रहा है. ಸ್ಕೆಲೆಟನ್ ಆಗವನೆ. वो बहुत ही पतला है. ಆ ಸೀನ್ ಅನ್ನು ನೋಡುವಾಗ वहां पर उस सीन को देखते ನನಗೆ समय ಇವ್ರ ಪೂರ್ವಿಕರು ಹೇಳಿದ್ದು इनके ನೆನಪಾಯ್ತು. पूर्वजों ने जो कहा वो मुझे याद आया. ನಿನಗೆ ಒಂದು ಶರೀರ ಇದೆ, आपको एक शरीर है, ಕ್ಷಮಿಸ್ಬಿಡು. क्षमा कर ನಿನಗೊಂದು दीजिए. ಶರೀರ ಇದೆ, आपको एक शरीर है, ಬಿಟ್ಬಿಡು. छोड़ दीजिए. ನಿನಗೊಂದು ಶರೀರ ಇದೆ, आपके लिए एक ಆ शरीर है. ಚಟದಿಂದ ಹೊರಗೆ ಬಾ, वहाँ उस लोगों से बाहर आ जाना, ಚಟದಿಂದ ಹೊರಗೆ ಬಾ. उस आदत से बाहर आ ನಿನಗೊಂದು जाना. ಶರೀರ ಇದೆ, आपके लिए एक शरीर है. ನಿನ್ನ ದಶಮಾಂಶದಿಂದ ಆತನ ಗೌರವಿಸು. आपके दशमांश से उसका ನಿನಗೊಂದು गौरव ಶರೀರ ಇದೆ, कीजिए. आपको एक शरीर ನಿನ್ನ है. ನೆರೆಯವರಿಗೆ ಸುವಾರ್ತೆ ಸಾರು. आपके बगल वालों को सुसमाचार ನಿನಗೊಂದು बताइए. ಶರೀರ ಇದೆ, आपको एक शरीर ಆ है. ಪರಿಸ್ಥಿತಿಯಿಂದ ಹೊರಗೆ ಬಾ. उस हालात से तुम बाहर आ जाना. ಮೊಂಡತನ ಮಾಡಬೇಡ. जिद्दीपन मत करना. ಎಲ್ಲ ಪಾಸ್ಟ್ಗಳು ಯಹೂದ್ಯರ ಉನ್ನತಿ ಬಗ್ಗೆ ಮಾತಾಡ್ತಾರೆ. ಪಾಸ್ಟ್ರೆ, ನೀವು ಯಾಕೆ ಇದನ್ನ ನೆಗೆಟಿವ್ ಮಾತಾಡ್ತಾ ಇದ್ದೀರಾ ಸರ್? ಹಾಗಿದ್ರೆ ಚರಿತ್ರೆ ಅಳಿಸಿ ಅಥವಾ ಅದು ಯಾಕೆ ಆಯ್ತಂತ ನೀವೇ ನನಗೆ ಉತ್ತರ ಕೊಡಿ. सारे पासवान जी उनकी यश उन्नति तो के बारे में धैर्य। बात करते हैं, तो फिर आप क्यों ऐसे बात कर रहे यश हैं? तो तो फिर आप धैर्य। इतिहास को मिटा दीजिए. यश कितना तो हिम्मत, धैर्य। कितना हिम्मत. ಅದಕ್ಕೆ ಯೇಸು ಸ್ವಾಮಿ ಹೇಳ್ದ, इसीलिए यीशु मसीह ने कहा, ಅವರನ್ನು ಕ್ಷಮಿಸು. उन्हें क्षमा कर दीजिए. ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. वो क्या कर रहे हैं कि वो नहीं जानते हैं. ಅರ್ಥ ಆಯ್ತಾ? क्या आप समझ रहे हो? ವ್ಯತ್ಯಾಸ ಅರ್ಥ. ಅವ್ರು ಏನ್ ಮಾಡ್ತಾ ಇದಾರೆ ಅನ್ನೋದೇ ಗೊತ್ತಿಲ್ಲ वो ಅವ್ರಿಗೆ. क्या कर रहे हैं कि वो नहीं जानते. ಅವ್ರು ಏನ್ ಹೇಳ್ತಾ ಇದಾರೆ ಅದರ ಅರ್ಥ ಗೊತ್ತಿಲ್ಲ ಅವ್ರಿಗೆ. वो क्या कह रहे हैं उसका मतलब भी वो नहीं जानते. ನಮ್ಮ ಮೇಲೆ, ನಮ್ಮ ತನ್ನ ಮಕ್ಕಳ ಮೇಲೆ ಇರಲಿ, हमारे ऊपर, हमारे बच्चों ಅದರ पर ಪ್ರಭಾವ रहे. ಏನನ್ನೋದು ಗೊತ್ತಿಲ್ಲ ಸ್ವಾಮಿ ಅವರಿಗೆ. उसका प्रभाव क्या है कि और वो नहीं क्षमा जानते. करो। परमेश्वर, उन्हें क्षमा कर दीजिए. ನಿನ್ನ ಶರೀರದ ಬಗ್ಗೆ ಸಿದ್ಧತೆ ಹೇಗೆ ನಡೆದಿದೆ? आपके शरीर के बारे में कैसी तैयारी चल रहा है. ಇವತ್ತು ಬಂದ್ರೆ अगर आज ही आएंगे तो ಆಮೇಲೆ ಸಿದ್ಧವಾಗಿದೆಯಾ? क्या आप तैयार हैं? ಆತನ ಪುನರುತ್ಥಾನವನ್ನು ಆಚರಿಸ್ತಾ ಇರುವಂತ ನೀನು ನಾನು उसके पुनरुत्थान को मनाने वाले आप और मैं ಸಿದ್ಧತೆಗೂ ಸ್ವಲ್ಪ ಒತ್ತು ಕೊಡ್ತಾ ಇದ್ದೀವ. तैयारी के और भी क्या थोड़ा ध्यान दे रहे हैं. ಆದ್ರೂ ಆತನ ಪ್ರವಾದನೆ, तो भी उनका भविष्यवाणी, ನಾನು ನಿನ್ನನ್ನ ಯಹೂದ್ಯರಿಗೆ, ನಾನು ನಿನ್ನನ್ನ ಲೋಕದಲ್ಲೆಲ್ಲ ಚದುರಿಸಿ ಬಿಟ್ಟರೂ ಮಹಾ ಕರುಣೆಯಿಂದ ನಿನ್ನನ್ನು ಸೇರಿಸಿಕೊಳ್ಳುವೆನು. यहूदी लोगों को उन्होंने कहा, पूरे दुनिया में अगर मैं तुम्हें छिदर बिदर कर दूंगा तो भी महाकरुणा से तुम्हें एकत्र करूंगा. ಕರ್ತನ ಕ್ಯಾಲೆಂಡರಿನ ಮುಂದಿನ ಕಾಲಾವಧಿಯನ್ನು ತೋರಿಸ್ತಾ ಇದನ್ನು ಕೇಳಿ ಜ್ಞಾನ ಉಳ್ಳವರು ನಿಮ್ಮನ್ನು ಸಿದ್ಧತೆ ಮಾಡ್ಕೊಳ್ತೀರಾ? परमेश्वर के कैलेंडर के आने वाला समय मैं बताता हूँ, आप सुन लीजिए. ಕರ್ತನು ಪ್ರತ್ಯಕ್ಷನಾಗೋದಕ್ಕಿಂತ ಮುಂಚೆ परमेश्वर प्रत्यक्ष होने से पहले ದೇವರು ಅವರ ಪರವಾಗಿ ತನ್ನ ಮನಸ್ಸನ್ನ ಪರಿವರ್ತಿಸಿಕೊಂಡು परमेश्वर उनके निमित्त अपने मन को बदल कर ಅವರನ್ನ ಎಲ್ಲಾ ದೇಶಗಳಿಂದ ತಿರುಗಿ
ಯೆರೂಸಲೇಮ್ ದಾವೀದ ನಗರಿಗೆ ಸೇರಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. उन्हें सारे देशों से वापस दाऊद नगरिया में वापस ले आएंगे. ಅವರ ಮೊಂಡುತನದ ಸಮಯ, उनके जिद्दीपन का समय, ಆತನ ಶಿಕ್ಷೆಯ ಸಮಯ, उनका शिक्षा का समय, ಅವರನ್ನ ತಿರುಗಿ ಕೂಡಿಸಿಕೊಳ್ಳುವ ಸಮಯ, उनको वापस इकट्ठा करने वाला समय, ಇವುಗಳನ್ನು ನೋಡುವಾಗ इन सब को देखते समय ನಾನು ಬರುವ ಸಮಯವ ಹತ್ತಿರವಾಯಿತೆಂಬುದಾಗಿ ತಿಳಿದುಕೊಳ್ಳಿರಿ. मैं आने वाला समय निकट हो गया है के समझ लीजिए. ಅವನು ಬರುವ ಸಮಯ ಬಹಳ ಹತ್ತಿರ ಆಯ್ತು. वहाँ आने वाला समय बहुत ही निकट ಇದೇ हुआ ಕೊನೆಯ है. ಪುನರುತ್ಥಾನದ ದಿನವೋ ಯಾರಿಗೂ ಗೊತ್ತು. शायद यही आखिरी पुनरुत्थान का दिन ಮುಂದಿನ है ವರ್ಷ या ಇರ್ತೀವೋ नहीं, ಇಲ್ಲೋ हमें ನನಗೆ ಗೊತ್ತಿಲ್ಲ. अगला साल हम रहेंगे या नहीं ಎಷ್ಟು वो भी ಜನರಿಗೆ हम ನಾನು नहीं ಹೇಳೋದಿನ್ನು ಅರ್ಥ जानते. ಆಗ್ತಾ ಇದೆ. कितने लोग समझ पा रहे हैं जो मैं कह रहा ಹಿಂದಿರೋರು हूँ? ನನ್ನ ಜೊತೆಗೆ ಇದ್ದೀರಾ? क्या हिंदी वाले मेरे ಎಷ್ಟು साथ ಜನ हैं? ನನಗೆ 500 ರೂಪಾಯಿ ಬಾಂಡ್ ಪೇಪರ್ ಮೇಲೆ ಬರ್ದು ಕೊಡ್ತೀರಾ? ನೀವು ಏನ್ ಹೇಳ್ತೀರೋ ಹೇಳ್ಕೊಳ್ರಿ, ಮುಂದಿನ ಇಷ್ಟು ನಾನು ಇದ್ದೇ ಇರ್ತೀನಿ ಅಂತ ಸೈ ಮಾಡ್ಕೊಡ್ಲಿಕ್ಕೆ ಧೈರ್ಯ ಇದೆಯಾ ನಮಗೆ? कितने लोग बॉन्ड पेपर पर साइन आगता। कर सकते हैं अगले साल ईस्टर को मैं रहूंगा ಮೇಲಿಂದ करके? ಮೇಲೆ ಕರ್ತನ ಮಾತಾಡ್ತಾ ಇದ್ದಾರೆ. बार बार परमेश्वर बात कर रहे हैं. ಆಮೆನ್. आमेन. ಇನ್ನೊಂದ್ಸಾರಿ ಓದ್ತೀಯ ಮಾತೆ ವಚನ ದಯವಿಟ್ಟು. ಲಯವಾಗುವ ಈ ದೇಹವು ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ ನಿರ್ಲಯವತ್ವವನ್ನು ಧರಿಸಿಕೊಂಡಾಗ ಧರಿಸಿಕೊಂಡಾಗ ಆ ಶಬ್ದವನ್ನು ನಾವು ಧ್ಯಾನ ಮಾಡಿದ್ವಿ. ಮುಂದೆ ಮರಣಾಧೀನವಾಗಿರುವ ಈ ಯಾವಾಗಿದು? ಅಲ್ಲಲ್ಲ, ಯಾವಾಗ? ಒಂದು ನಿಮಿಷ. ಮರಣಾಧೀನವಾಗಿರುವ ಈ ದೇಹವು ಮರಣಕ್ಕೆ ಅಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಮರಣವಿಲ್ಲದ ಶರೀರವನ್ನ ಧರಿಸಿಕೊಳ್ಳುವಾಗ ಬರೆದಿರುವ ಮಾತು ನೆರವೇರುವುದು. ಅಂದ್ರೆ ಮುಂಚೆನೆ ಬರೆದಿಟ್ಟಿದ್ದಾರೆ, पहले ही लिखा गया है. ಬರೆದಿಟ್ಟಿದ್ದಾರೆ ಮುಂಚೆನೆ. पहले ही उसे ಇದನ್ನ लिखा ಬರೆಯುವಾಗಲ್ಲ, गया है. इसे लिखते समय ಇದಕ್ಕಿಂತಲೂ नहीं. ಮುಂಚೆನೆ ಬರೆದಿಟ್ಟಿದ್ದಾರೆ. इससे पहले ही वो लिखा ಏನಂತೆ? गया है. वो क्या है? ಆ ಮಾತು ಏನೆಂದರೆ ಆ ಮಾತು ಏನೆಂದರೆ ಮರಣವು ನುಂಗಿಯೇ ಹೋಯಿತು, ಮರಣವು ನುಂಗಿಯೇ ಹೋಯಿತು. ಮರಣವು ಒಂದು ಭಯಂಕರವಾದ ವಿಷಯ ತೋರಿಸ್ಲಿಕ್ಕಿದ್ದೀನಿ. ಆ ಶಬ್ದನ ಸರ್ಕಲ್ ಮಾಡ್ಕೊತಿದ್ರೆ ಮಾಡ್ಕೊಳ್ರಿ. उस शब्द को आप अंडरलाइन कीजिए. ಮರಣವು ತೀರಿ ಹೋಯ್ತಂತಿದೆಯಾ? क्या मरण खत्म हो गया कह के लिखा गया है? ಮರಣವು ತಾನೇ ಮರಣ ಹೊಂದಿತಂತ ಇದೆಯಾ? मृत्यु ने अपने आप मृत्यु पा लिया है कह के लिखा गया है? ಮರಣವು ಕೊಳತ್ ಹೋಯ್ತಂತ ಬರ್ದಿದೆಯಾ? वहाँ पर मृत्यु खराब ಅಲ್ಲಿ हो ಯಾವ गया कह के ಶಬ್ದ लिखा गया? ಉಪಯೋಗಿಸಲ್ಪಟ್ಟಿದೆ ಕನ್ನಡದಲ್ಲಿ? वहाँ पर कौन सा शब्द उपयोग किया गया है? ಸಿದ್ಧರಾಗಿ ಬೇಗ. ಏನಂತೆ? ಮರಣವು ನುಂಗ್ಲಿಕ್ಕೆ ಏನಾದ್ರೂ ಬೇಕಲ್ಲ, ಯಾರಾದ್ರೂ ಬೇಕಲ್ಲ. ಆಮೇನ್. ಆಮೆನ್. ನೀರನ್ನ ನುಂಗ್ಬೇಕಂದ್ರೆ अगर पानी को निगलना है ಅದರ तो ಕ್ಷಮತೆ ಉಳ್ಳವನು ಬೇಕು. उसको क्षमता पाने वाले लोग ಒಂದು चाहिए. ಗಿಡ ಹಿಡ್ಕೊಂಡ್ಬಿಟ್ಟು, अगर एक पौधे को ಒಂದು पकड़कर ಬಡ್ಡಿಯನ್ನ ಹಿಡ್ಕೊಂಡ್ಬಿಟ್ಟು, एक पौधे को पकड़कर ಬಡ್ಡಿ ಸ್ಟೆಮ್ उसके जड़ को पकड़कर ಅದಕ್ಕೆ ನೀರ್ ತಗೊಂಡು उसे पानी लेकर ಕುಡಿ ಅಂತ ಸುರಿಯಿರಿ. पी करके उसमें ಕುಡಿಯೋ डालिए. ಕ್ಷಮತೆ ಅದಕ್ಕಿದೆಯಾ? क्या पीने के लिए उसके अंदर ಒಂದು ಕಲ್ क्षमता ತಗೊಳ್ಳಿ, है? एक पत्थर ಒಂದು लीजिए, ಕಲ್ ತಗೊಳ್ಳಿ, एक पत्थर आप ನೀರ್ लीजिए, ತಗೊಳ್ಳಿ, पानी आप ಆ लीजिए. ಕಲ್ಲಿಗೆ ಬಾಯಿ ತೆಗಿ ಕುಡಿ ಅಂತ ಹೇಳಿ ಕುಡಿತದ? उस पत्थर से कहिए थोड़ा जबान खोलकर उसमें ಇಲ್ಲ. डालिए, क्या वो पिएगा? ಒಂದು नहीं. ಬೆಟ್ಟದ ಮುಂದೆ ನಿಂತ್ಕೊಳ್ಳಿ, एक पर्वत के सामने आप खड़े हो ಒಂದು जाइए, ಕುರಿಯನ್ನ ತಗೊಳ್ಳಿ, एक मेमने को आप ಈ उठाइए. ಕುರಿಯನ್ನ ನುಂಗು ಅಂದ್ರೆ ನುಂಗುತ್ತಾ? ये बकरी को निगलने के लिए ಆಮೇನ್. निगलेगा? नहीं. ಒಂದೇ ಒಂದು ಶಕ್ತಿಗೆ एक ही एक ಮರಣವನ್ನೇ शक्ति को, ನುಂಗುವ ಬಲ ಇದೆ. मृत्यु को ही ಆ निगलने वाला बल ಶಕ್ತಿ है. और वह शक्ति ಪವಿತ್ರಾತ್ಮನ ಪುನರುತ್ಥಾನದ ಶಕ್ತಿಗೆ पवित्र आत्मा के पुनरुत्थान ದೇವರ की ವಾಕ್ಯ शक्ति को ಹೇಳ್ತಾ ಇದೆ. परमेश्वर का वचन कह रहा ಮರಣವು है. ನುಂಗಿಯೇ ಹೋಯ್ತು. वहाँ पर जय ने ಯಾರು मृत्यु को ನುಂಗಿದ್ರು? निगल लिया. किसने निगल ಯಾರು लिया? ನುಂಗಿದ್ರು? किसने निगल लिया? ಪುನರುತ್ಥಾನವು पुनरुत्थान ಮರಣವನ್ನ मृत्यु को ನುಂಗಿ ಹಾಕಿತು. उसने निगल लिया. ಆ ಪುನರುತ್ಥಾನ और वह ಯೇಸು पुनरुत्थान ಸ್ವಾಮಿ यीशु मसीह ಮಾರ್ತಳಿಗೆ ಹೇಳಿದ. मार्ता से उसने कहा, ಮಾರ್ತಳಿಗೆ ಹೇಳಿದ, मार्ता से उसने कहा, ಮಾರ್ತಳೆ, हे मार्ता, ನಾನೇ ಪುನರುತ್ಥಾನವು, मैं ही- ನಾನೇ ಜೀವವೂ ಆಗಿದ್ದೇನೆ. मैं ही पुनरुत्थान और मैं ನಿನ್ನ ही जीवन हूँ. ಪಾಪವನ್ನು ನುಂಗಿದ. आपके पाप को उसने निगल ಮುಂದಿನ लिया. ವಚನದಲ್ಲಿ ತೋರಿಸ್ತೀನಿ. ನಿನ್ನ ಬಡತನವನ್ನು ನುಂಗಿದ. आपके गरीबी को उसने निगल लिया. ಮರಣವನ್ನೇ ನುಂಗ ಹಾಕ್ಬಿಟ್ಟ. मृत्यु को ही उसने निगल दिया. ಇವ್ರಿಗೇನ್ ಅರ್ಥ ಆಗತ್ರಿ? ये लोग क्या समझ ಇವ್ರು पाएंगे? ಹೇಳ್ತಾ ಇದ್ದಾರೆ, ये लोग कह रहे ನೀನು हैं, ಸೂಪರ್ ಮ್ಯಾನ್ ಆಗಿದ್ರೆ अगर तुम सुपरमैन हो ಇಳಿದು तो ಬಾ ಅಂತ, उतर कर आना ನೀನು करके। ದೇವಕುಮಾರನಾಗಿದ್ರೆ अगर आप परमेश्वर ಇಳಿದು के ಬಾ पुत्र हो ಅಂತ. तो उतर कर आ ಅವರಿಗೆ करके। ಗೊತ್ತಿಲ್ಲ. वो जानते ही नहीं ಆ है कि ಕೂಜೆ ಒಂದ್ ಸ್ವಲ್ಪ ಅವ್ರ ಕಣ್ಣು ತರದ್ರೆ अगर थोड़ा सा वो आँख खोलेंगे तो ಮಂಡಲದಲ್ಲಿ ಏನಾಗ್ತಿದೆ ಅನ್ನೋದು ಅರಿವೇ ಇಲ್ಲ. आत्मिक क्षेत्र में क्या हो रहा है क्योंकि वो ಏನ್ जानते ಆಗ್ತಾ ही ಇದೆ? नहीं। वो क्या हो रहा है? ಮರಣ मृत्यु ಎಲ್ಲೆಲ್ಲಿದೆಯೋ, जहाँ कहीं भी है, ಯಾರ್ಯಾರಲ್ಲಿದೆಯೋ, किस किस में भी ಈತನ है, ಕ್ರೂಜೆ ಮೇಲೆ यह क्रूस पर ನೇತಾಡ್ತಾ ಇದ್ದಂಗೆ जब वो टंग रहा था, ಲೋಕದ ಮೂಲೆ ಮೂಲೆಯಿಂದ पूरे दुनिया के कोने ಮರಣವು मृत्यु ಸರಪಣಿಗಳಿಂದ ಬಂಧಿಸಲ್ಪಟ್ಟು जंजीरों से बंद कर ಎಳೆದು ತರಲ್ಪಡ್ತಾ
ಇದೆ. वहाँ पर खींच कर लाया ಇವರ जा रहा है. ಮಾತಿಗೆ ಅವನು ಪರಿಶೋಧಿತನಾಗಿ इनके बातों को सुनकर अगर वो शोधित ಇಳಿದು होते ಬಂದಂದ್ರೆ तो अगर उतर कर ಮರಣ आते ಜಯಿಸ್ತದೆ. वहाँ पर मृत्यु जीत ಆದ್ರೆ ಇವರ जाता. ಮಾತನ್ನ ಕಿವಿಯಲ್ಲಿ ಹಾಕೊಳ್ಳದೆ लेकिन इनके बातों को न सुनते हुए ತಂದೆಯ ಮಾತನ್ನು ನೆರವೇರಿಸುವುದಾಗಿದ್ರೆ पिता के बात को परिपूर्ण ನಾನು करना ನಿಮಗೆ है तो ಹೇಳ್ತಾ ಇದ್ದೀನಿ, मैं आपसे कह रहा ಇವರ हूँ ಮಾತನ್ನ ಕೇಳದೆ दूसरों के बातों को न सुनते ತಂದೆಯ हुए ಮಾತನ್ನ ಕೇಳದಾಗಿದ್ರೆ अगर पिता के बात को आप सुनेंगे तो ಮರಣವು ಸೆಳೆಯಲ್ಪಡ್ತಾ ಇದೆ. वहाँ पर मृत्यु खींचा जा रहा है. ಸೈತಾನನು ಹೇಳ್ತಾ ಇದ್ದಾನೆ, शैतान वहाँ पर कह रहा है ಇದೇನಾಯ್ತು? ये क्या हो गया? ಯಾಕೆ ಹೇಳಿದ್ರು ಗೊತ್ತಾ ಅವರು? क्यों उन्होंने कहा आप जानते हो ದೇವಕುಮಾರನಾಗಿದ್ರೆ ಇಳಿದು ಬಾ ಅಂತ. परमेश्वर के पुत्र हो तो उतर कर ಸೈತಾನ ಏನ್ आना. ಅನ್ಕೊಂಡ? शैतान ने क्या सोचा? ಇವನನ್ನ ಮುಗಿಸಿದ್ರೆ अगर इसे खत्म कर दूंगा तो ಆಮೆನ್ आमेन ಆಮೆನ್. आमेन. ಯಾಕೆ? क्यों? ಎಲ್ಲಾ ಪ್ರವಾದಿಗಳನ್ನ ಮುಗಿಸ್ತಾ ಬಂದಿದ್ದಾನೆ. हर एक भविष्यवक्ता को खत्म करते ही वो आया ಯೆರೆಮೀಯನನ್ನ है. ಮುಗಿಸ್ದ. सबको उसने खत्म ಕೊನೆಯ कर दिया. ಪ್ರವಾದಿ आखिरी भविष्यवक्ता ಯೋಹಾನ, यूहन्ना ಸ್ನಾನಿಕನಾದ ಯೋಹಾನ बपतिस्मा देने वाला ಅವನನ್ನು यूहन्ना, ಮುಗಿಸ್ದ. उसे भी उसने ಈಗ खत्म कर ಸೈತಾನ दिया. ಅನ್ಕೊಳ್ತಾ ಇದ್ದಾನೆ, अब शैतान सोच रहा ಇವನೊಬ್ಬನ್ನ है ಮುಗಿಸ್ಬಿಟ್ರೆ अगर इसको भी मैं खत्म कर दूं ಹಿಂದೆ तो ತಿರುಗಿದಿರೋ ಇಲ್ಲೋ ಗೊತ್ತಿಲ್ಲ ನನಗೆ. ಧ್ಯಾನ ಕೊಡ್ತಾ ಇದ್ದೀರಾ? क्या आप ध्यान दे ನಾನು रहे ಹೇಳೋದು हो? ಅರ್ಥ ಆಗ್ತಾ ಇದೆಯಾ? अब समझ ಇವನೊಬ್ಬನ್ನ ಮುಗಿಸ್ಬಿಟ್ರೆ अगर इसे भी मैं खत्म कर दूं तो ಯಾರು ಆಮೆನ್ ಅಂತ ಹೇಳಿ. कोई तो आमीन कहिए. ಇವನೊಬ್ಬನ್ನ ಮುಗಿಸ್ಬಿಟ್ರೆ अगर इसे अकेले को भी खत्म कर ತೀರಿತ್ತು. दूंगा तो सब खत्म हो ಅದಕ್ಕೆ गया. ಇವ್ರನ್ನ ಉಬ್ಬಿಸ್ದ, इसीलिए उनको उन्होंने ತಲೆ उठाया, ತುಂಬದ. वहाँ पर उसके सिर को भर दिया, ಕ್ರೂಸಿಗೆ ಹಾಕಿದ್ರು. इसे क्रूज पर उन्होंने ಅವನು डाल ಕ್ರೂಸಿಗೆ दिया. ಹಾಕಿದ್ದೆ ತಡ उसको क्रूज पर डालते ही ಎಲ್ಲ ಉಲ್ಟಾ ಆಗ್ಲಿಕ್ಕಾಯ್ತು. सब कुछ उल्टा होने लगा. ಲೆಕ್ಕ ಉಲ್ಟಾ ಆಯ್ತು. सब गिनती उल्टा हो गया. ಎಲ್ಲ ಮರಣ, सब मरण, ಎಲ್ಲ ಕಡೆಯಿಂದ ಸರಪಣಿಗಳು ಜಗ್ಲಿಕ್ಕೆ ಸ್ಟಾರ್ಟ್ ಮಾಡುದು. हर एक तरीके से हर एक तरफ से जंजीरें वो खींच जाने ಸೈತಾನನಿಗೆ लगे. ಗೊತ್ತಾಯ್ತು, शैतान को पता चला ಓ ದೊಡ್ಡ ತಪ್ಪಾಯ್ತು ಇವತ್ತು. आज के दिन बड़ा गलती हो गया. ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. अब कुछ नहीं कर सकता. ಕೊನೆ ಅಸ್ತ್ರ. आखिरी ಇಲ್ಲಿ शस्त्र. ಮನುಷ್ಯ ಅನ್ನೋರು ಯಾರಾದ್ರೂ ಇದ್ರೆ यहाँ पर मनुष्य कोई ಸೈತಾನ है ನಿನ್ನ तो ವಿರುದ್ಧ ಏನ್ ಮಾಡ್ತಾನೆ ಕೇಳು. शैतान आपके विरुद्ध क्या करेगा? ಕೊನೆ सुनिए. ಅಸ್ತ್ರ ತೆಗೆದ. वहाँ पर आखिरी शस्त्र को ಏನದು? निकाला. वो क्या है? ಏನದು? वो क्या है? ಅಲ್ಲಿ ಯಹೂದ್ಯರು ನಿಂತಿದ್ರು. वहाँ पर यहूदी खड़े थे. ಅವ್ರ ಮನಸ್ಸಲ್ಲಿ ಹೊಕ್ಕೊಂಡ उनके मन के अंदर वो चला गया. ತಾನು ಇಳಿಸ್ಲಿಕ್ಕೆ ಬರೋದಿಲ್ಲ. ಈಗ वो खुद तो उन्हें नहीं उतरा सकता. ರೋಮನ್ನರು ಇಳಿಸೋದಿಲ್ಲ. रोम लोग उसे नहीं ಅವನಿಗೆ उतराएंगे. ಗೊತ್ತಿದೆ वो जानता है ಇವನೇ ದೇವಕುಮಾರನಂತ ಈಗ ಖಚಿತ ಆಗ್ಬಿಟ್ಟಿದೆ यही ಅವನಿಗೆ. परमेश्वर का पुत्र है कि उसे निश्चय हो ಆದ್ರೆ गया. ಅವನಿಗೆ ಲಾಸ್ಟ್ ಲಿಂಕ್ ಇದೆ ಈಗ ಅವನ ತಲೆಯಲ್ಲಿ. लेकिन उसके सिर में एक लास्ट चीज बचा है. ಯಾರ ತಲೆಯಲ್ಲಿ? किसके सिर में? ಅಲ್ಲಲ್ಲ, ಯೇಸುವಿನ ತಲೆಯಲ್ಲಿ. यीशु मसीह के ಇವನಿಗೆ इसको ಲಾಸ್ಟ್ ಲಿಂಕ್ ಇದೆ. एक आखिरी उपाय है. ಏನದು? वो क्या है? ಹ್ಯೂಮನ್ ಬ್ರೈನ್, ಮನುಷ್ಯನ ಮೆದುಳು. वहाँ पर मनुष्य का ಇವನ बेजा, ಇವನ ಮೆದುಳು. इसका बेजा, ಅರ್ಥ ಆಯ್ತಾ? क्या ಅಂದ್ರೆ समझ- ಮನುಷ್ಯತ್ವ. उसका मतलब ಈ मनुष्य. ಮನುಷ್ಯತ್ವ ಸಾಯೋದಕ್ಕಿಂತ ಮುಂಚೆ यह मनुष्यत्व मरने से पहले ಇನ್ನೊಂದ್ ಸಾರಿ ಟ್ರೈ ಮಾಡೋಣ. और एक बार कोशिश करेंगे. ಹೆಂಗೆ? कैसे? ಸ್ವಲ್ಪ ಅವನನ್ನ ಕೆದ್ಕೋಣ. थोड़ा सा उसे हम और भी सताएंगे ಇನ್ನು ಸ್ವಲ್ಪ ಕೆದ್ಕೋಣ. और थोड़ा उसे सताएंगे. ಅವ್ರ ತಲೆಯಲ್ಲಿ ವಿಚಾರ ಹಾಕ್ದ, उसके सिर में ನೀನು ಮನುಷ್ಯ विचार ಕುಮಾರನಾಗಿದ್ರೆ डाला. अगर तुम मनुष्य के पुत्र हो ಇಳಿದು ಬಾ. तो तुम उतर कर ಸೈತಾನ್ नीचे आ ಕಾಯ್ತಾ जाना. ಇದ್ದಾನೆ. शैतान वहाँ पर इंतजार कर रहा है. ಇವನು ಪ್ರೂವ್ ಮಾಡೇ ಬಿಡ್ತಾನೆ ಮನುಷ್ಯ ಕುಮಾರ ಅಂತ. अगर ये अभी ये साबित करेगा कि ये मनुष्य के पुत्र है. The greatest sin in your life is achieved by the devil, not by tempting you to the lust or the wrong, but by provoking you with the provocation of the words by the people. ನಿನ್ನ ಜೀವನದ ಅತಿ ದೊಡ್ಡ ಶೋಧನೆ ನಿನ್ನನ್ನ ಒಂದು ವ್ಯಭಿಚಾರದಲ್ಲಿ ಸಿಕ್ಕಿಸೋದಲ್ಲ, ಪಾಪದಲ್ಲಿ ಸಿಕ್ಕಿಸೋದಲ್ಲ, ಆದ್ರೆ ಜನರ ಮೂಲಕ ನಿನ್ನ ವಿರುದ್ಧವಾಗಿ ನಿನ್ನನ್ನು ಕೆರಳಿಸುವಂತೆ ಮಾತಾಡಿ ನಿನ್ನಿಂದ ತಪ್ಪು ಹೆಜ್ಜೆ, ತಪ್ಪು ಮಾತನ್ನ ತೆಗೆಸುವುದರ ಮೂಲಕ ಅತಿ ದೊಡ್ಡ ಸಾಧನೆಯನ್ನ ಸೈತಾನನು ನಿನ್ನ ವಿರುದ್ಧವಾಗಿ ಸಾಧಿಸ್ತಾನೆ. शैतान आपको व्यभिचार में डालकर, पाप में डालकर कुछ साधना नहीं करता, लेकिन लोगों को वो उत्साहता है कि आपको वो उत्साह है कि आप गलत कदम उठाए और इस तरीके से आप पर वो जय पाता है. Provocation is the greatest weapon the devil uses to trap you and to destroy you. ಕೆರಳಿಸುವುದು ಸೈತಾನನ ದೊಡ್ಡ ಆಯುಧ. उकसाना शैतान का एक बड़ा आयुध है. ನೀವು ನನ್ನನ್ನು ನೋಡ್ತೀರಾ, आप मुझे देखते हो, ಆದ್ರೆ ನೀವು ಮಾತನಾಡುವನ್ನ ನೋಡುದಿಲ್ಲ. लेकिन परमेश्वर जो बात करते हैं उनकी ओर आप नहीं ಮೋಸ देखते. ಹೋಗ್ತೀರಾ. आप धोखे में पड़ ನಾನು जाते ನಿನ್ನನ್ನು हो. ನೋಡ್ತೀನಿ, मैं आपको देखता हूँ, ಆದ್ರೆ लेकिन
ನೋಡಿ ಇಬ್ರದ್ದು ಹೆಂಗ್ ತಪ್ತಾ ಇದೀವಿ ನೋಡಿ, ನಾವಿಬ್ರು ಹೇಗೆ ತಪ್ತಾ ಇದೀವಿ ನೋಡಿ. हम दोनों कैसे गलत ನಾನು में ನಿಮ್ಮನ್ನ पड़े ನೋಡ್ತೀನಿ. देखिए, मैं आपको देखता हूँ, ಆದ್ರೆ लेकिन ನಿನ್ನನ್ನ ಪರಲೋಕಕ್ಕೆ ಒಯ್ದಲಿಕ್ಕೆ ತವಕ ಪಟ್ಟು ನಿನ್ನನ್ನು ಇಲ್ಲಿ ತಂದಾತನ ನೋಡುದಿಲ್ಲ. आपको स्वर्ग में ले जाने के लिए तड़प कर लाए ನಿನ್ನನ್ನು हुए को ನೋಡಿದ್ರೆ मैं नहीं देखता. अगर आपको देखता ಡಿಸ್ಟರ್ಬ್ हूँ तो ಆಗ್ತೀನಿ. हलचल में पड़ जाते हैं. ನನ್ನನ್ನು ನೋಡಿದ್ರೆ मुझे देखते ನೀನ್ हैं तो ಡಿಸ್ಟರ್ಬ್ ಆಗ್ತೀಯ. आप हलचल में पड़ ಆದ್ರೆ जाते ನಿನ್ನನ್ನ हैं. ಪರಲೋಕಕ್ಕೆ ಒಯ್ಯೋನ ಪ್ರೀತಿ ನಿನಗೋಸ್ಕರ ಎಷ್ಟಿದೆ ಅನ್ನೋದನ್ನ ನೋಡಿದ್ರೆ लेकिन आपको स्वर्ग को ले जाने वाले का प्यार कितना है कि क्या ಅವಾಗ आप ನಾನೇನ್ देखेंगे तो ಹೇಳ್ತೀನಿ, तब मैं क्या ಸಾರಿ कहूँगा? ಸ್ವಾಮಿ क्षमा ಇಷ್ಟೊಂದು कर दीजिए ಪ್ರೀತಿಸ್ತೀಯ प्रभु। ಇವರನ್ನ ಅಂತೀನಿ. इतना आप इनसे प्यार करते हंगे हो कैसे नीनु मैं कहता? उसी तरीके से नನ್ನನ್ನು आप ನೋಡೋದು भी ಬಿಟ್ಟು मुझे देखना छोड़ ಯಾರು ಮಾತಾಡ್ತಾ ಇದ್ದಾನೆ ಇವತ್ತು ಬೆಳಿಗ್ಗೆ ನನ್ನ ಹೃದಯ ಜೊತೆಗೆ ಅನ್ನೋದನ್ನ ನೋಡಿದ್ರೆ सुबह के समय में मेरे दिल से कौन बात कर रहा है ನೀನೇನ್ कहने के ಹೇಳ್ತೀಯಾ? लिए, आप क्या कहेंगे? ಮಾತಾಡೋನೇ ನನ್ನನ್ನ ಕೆರಳಿಸಿದ್ರು ಸಹ बात करने वाला ही मुझे उकसाएगा ನಾನು तो ಮಾತ್ರ भी ಬದಲಾಗುವುದಿಲ್ಲ. मैं नहीं बदलूंगा. ನಾನು ನಿಂತುಕೊಂಡು मैं खड़े होकर ಸಾಧಿಸಿಕೊಳ್ತೇನೆ. वहां पर उसे ಯೇಸು ಸ್ವಾಮಿ ಗೊತ್ತು. यीशु मसीह ಅವರನ್ನು जानते ನೋಡಿದ್ರೆ थे, अगर मैं उसे ಅದರೊಳಗಿರುವಂತ देखूंगा तो ಸೈತಾನ್ ಕಾಣ್ತಾ ಇದ್ದಾನೆ. उसके अंदर रहने वाला शैतान दिखाई ಅವನು दे ಹೇಳಿದ रहा ಸ್ವಾಮಿ है. उसने कहा ಇವ್ರನ್ನ ಕ್ಷಮಿಸು, परमेश्वर इन्हें क्षमा ಇವ್ರಿಗೆ कर ಗೊತ್ತಿಲ್ಲ दीजिए. ಏನಂತ ಅವ್ರೆ, ये नहीं जानते कि वो ಯಾಕಂದ್ರೆ क्या ಅನ್ನೋರು कह रहे ಇವರಲ್ಲ, हैं, क्योंकि कहने वाले ಇವ್ರನ್ನ ये लोग नहीं ಕೆರಳಿಸ್ತಾ ಇದ್ದಾನೆ. है, लेकिन इन्हें उत्साहने वाला ಅದನ್ನೇ शैतान ಯಾಕೆ है. ಅನ್ಬೇಕು ಅವರು? उसी को उन्हें क्यों कहना था? ನೀನು ಮನುಷ್ಯ ಕುಮಾರನಾಗಿದ್ರೆ ಇಳಿದು ಬಾ ಅಂತ. अगर तुम मनुष्य ಇದು कुमार ಎಲ್ಲೋ हो तो ಇದೆಲ್ಲೋ उतर आइए. ಕೇಳ್ದಂಗ ಅನಿಸ್ತಲ್ವಾ ಹೇಳಿ? ये कहाँ पर तो सुने जैसा लगता है ना. ಈ ಲೈನ್ यह लाइन, ನೀನು ಮನುಷ್ಯ ಕುಮಾರನಾಗಿದ್ರೆ ಇಳಿದು ಬಾ. अगर तुम मनुष्य के पुत्र हो ನೀನು तो ದೇವ उतर आओ. ಕುಮಾರನಾಗಿದ್ರೆ ಇಳಿದು ಬಾ. अगर तुम ಈ परमेश्वर के ಲೈನ್ पुत्र ಯಾರು हो तो ಹೇಳ್ದಂಗ उतर आओ. ಅನ್ಸೋದಿಲ್ವಾ? ये लाइन किसी ने कहा है, इस तरह नहीं लगता. 33 ವರ್ಷಗಳ ಹಿಂದೆ 33 साल पहले ಆ ಭೂಮಿಯಲ್ಲಿ जंगल में, ಈ ಮನುಷ್ಯನ ಭಾಷೆ ಅಲ್ಲ ಇದು. ये मनुष्य का भाषा नहीं है. ಇದು ಮನುಷ್ಯನ ಭಾಷೆ ಅಲ್ಲ ಇದು. ये मनुष्य का भाषा ಇದು नहीं है. ಸೈತಾನನ ಭಾಷೆ ಇದು. ये शैतान का ನೀನು भाषा है. ದೇವ ಕುಮಾರನಾಗಿದ್ರೆ अगर तुम परमेश्वर ಈ के पुत्र हो ರೊಟ್ಟಿಯನ್ನು तो ಈ ಕಲ್ಲನ್ನ ರೊಟ್ಟಿಯನ್ನಾಗಿ ಮಾಡಿಕೊ ಅಂತ ಹೇಳಿದ. इस पत्थर को रोटी बना कर खा ले. ಪ್ರಾರಂಭದಿಂದ ಟೆನ್ಷನ್ ಇದ್ದವನು प्रारंभ से चिंता ಕ್ರೂಜ करने वाला ಬಳಿಯಲ್ಲಿ व्यक्ति ಅವನನ್ನು ಬಿಡ್ತಾ ಇಲ್ಲ. क्रूज के पास भी ನೀನು उसे नहीं छोड़ ನೀನು रहा. ದೇವ ಕುಮಾರನಾಗಿದ್ರೆ अगर तुम परमेश्वर के ಈಗಲೇ पुत्र ಇಳಿದು हो तो ಬಾ. अभी ही उतर कर आओ. ಯಾರ್ಯಾರು ನಿನ್ನನ್ನು ನೋಯಿಸಿದ್ರು जिस किसी ने आपको ಅವರ दर्द दिया, ಹಿಂದಿರುವಂತ ಮುಖವನ್ನು ನೋಡಿ ಅವರು ಮುಖವಾಡ ಮಾತ್ರ, उसके पीछे रहने वाले चेहरे को देखिए. ಅವರು ಮುಖವಾಡ ಮಾತ್ರ. वो सिर्फ उसका मुकुट ಯಹೂದ್ಯರು है. ಬರೀ ಮುಖವಾಡ, वहाँ पर यहूदी लोग सिर्फ ऊपर का चेहरा है. ಮಾಸ್ಕ್. वो सिर्फ ऊपर का चेहरा है. ಏ ಸ್ವಾಮಿ यीशु मसीह ಅವತ್ತು ಉತ್ತರ ಕೊಟ್ಟಿರ್ಲಿಲ್ಲ, उस दिन भी उसने उत्तर नहीं दिया ಇವತ್ತು ಉತ್ತರ ಕೊಡಲ್ಲ. और आज के दिन भी वो उत्तर नहीं ಯಾಕಂದ್ರೆ देंगे. ಕೆಲಸ ಮಾಡೋರು ಮಾತಾಡೋದಿಲ್ಲ, क्योंकि जो काम करते हैं वो बात नहीं ಮಾಡಿ करते, ತೋರಿಸ್ತಾರೆ. वो कर कर दिखाते हैं. ಯಾರಾದ್ರೂ ಇಲ್ಲಿದ್ದೀರಾ? ಆಶೀರ್ವಾದ ಆಗ್ತಾ ಇದೆಯಾ? क्या ಆಶೀರ್ವಾದ ಆಗ್ತಾ ಇದೆಯಾ? क्या आपको आशीष हो ಅರ್ಥ रहा है? ಆಗ್ತಾ ಇದೆಯಾ? क्या आपको समझ आ रहा है? आमेन. ನೆವರ್ ಗೆಟ್ ಪ್ರೊವೋಕ್ಡ್. कभी भी उकसाने में मत पड़िए. ಕೆರಳಿಸೋರಿಗೆ ಅದು ಕೆಲವೊಬ್ರು ಏನೋ ಕೆರಳಿಸೋರಿಗೆ ಅಧೀನ ಆಗ್ಬೇಡಿ. जो आपको उकसाते हैं उसके अधीन में आप मत ಅವ್ರ जाइए. ಹಿಂದೆ ಏನು ಬೇರೆನೇ ಇದ್ದಾನೆ ಯಾರೋ. उनके पीछे और कोई ಅವರನ್ನ दूसरे ही ಲೆಕ್ಕಕ್ಕೆ है. ಹಿಡಿಬೇಡಿ, ಅವ್ರ ವಿರುದ್ಧ ತಲೆಯನ್ನು ಕೆಡಿಸ್ಕೊಳ್ಬೇಡಿ, ಅವ್ರಿಗೆ ಯಾವ ಕ್ಷಮಾಪಣೆ ಅನ್ನೋದು ಇಟ್ಕೊಳ್ಬೇಡಿ. उनके विरुद्ध आप सिर भी मत खराब कीजिए, उनको आमेन. क्षमापन भी मत रखिए. ಅವ್ರನ್ನ ನಮ್ಮವ್ರೆ ಅಂತ ನೋಡ್ಕೊಳ್ಳಿ. उनको अपने ही लोग कह के उस तरीके से ಯಾಕಂದ್ರೆ आप ದೆವ್ವ देखिए. ಬಿಟ್ಟು ಹೋದ್ಮೇಲೆ क्योंकि दुरात्मा छोड़कर जाने के बाद ಅವರಷ್ಟು ಪ್ರೀತಿ ಮಾಡೋರೇ ಯಾರು ಇರೋದಿಲ್ಲ. उनके जैसे प्यार करने वाले ही कोई नहीं रहते. ಲೂಕ 24:5. लूक उसका सुसमाचार उसका 24 उसका 5. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅಂದರೆ ದೇವದೂತರು ಅವರಿಗೆ ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಈ ವಿಷಯ यह विषय ಸತ್ತವರೊಳಗಡೆ मुर्दों में से ಜೀವಿತನಾಗಿರುವವನನ್ನು जी उठने वालों को ಹುಡುಕುವುದೇನು? ढूंढने की बात क्या है? ಆಮೇನ್. ಅವರು ನಿನ್ನ ಬಳಿಗೆ ಬಂದಾಗ जब वो तुम्हारे पास ಅವರು आते हैं, ಮರಣವನ್ನ ತಂದ್ರು. वो मृत्यु को ले ಆ आए. ಮರಣದಲ್ಲಿ उस मृत्यु ನಿನ್ನ में ಪಾಲೇನು? आपका भाग क्या ನೀನಾದ್ರೂ है? ಪುನರುತ್ಥಾನವಾಗಿದ್ದೀಯಲ್ಲ, आप तो पुनरुत्थान पाए हुए ನೀನಾದ್ರೂ व्यक्ति हो. ಪುನರುತ್ಥಾನದಲ್ಲಿ ವಾಸಿಸುವನಲ್ಲವೋ? आप तो पुनरुत्थान में वास करने वाले लोग हो. ಯಹೂದ್ಯರಿಗೆ ಕಾಣ್ತಾ ಇರುವುದು ಮರಣ. यहूदियों को दिखाई देने वाला मृत्यु है. ಆಮೇನ್. आमेन. ಯಾಕೆ क्यों? ಕ್ರೂಜಿಗೆ ಹಾಕಿದಾನೆ, क्रूज पर उसे डाल दिया ಅವನು गया है. ಸಾಯ್ತಾನೀಗ, अब वो मरेगा, ನಾವಲ್ಲ. मैं नहीं. ಮೊಳೆ ನಮ್ ಕೈಯಲ್ಲಿ ಬಡ್ದಿಲ್ಲ, वो किला हमारे हाथ ಅವನ में ಕೈಯಲ್ಲಿ नहीं है, ಬಡ್ದೈತೆ. लेकिन उसके हाथ So में ಅವ್ರಿಗೆ बड़ा गया ಅನಿಸ್ತಾ है. ಇದೆ, इसलिए उनको क्या लग ಕ್ರೂಜ रहा ಮೇಲೆ है? क्रूज पर ಯೇಸುವಿಗೆ यीशु मसीह ಮರಣ को ಬರ್ತಾ ಇದೆ. मृत्यु आ रहा ಆದ್ರೆ है. ಯೇಸು ಸ್ವಾಮಿ लेकिन ಯೇಸು ತನ್ನ ಮಸೀಹ್ ದೃಷ್ಟಿಯನ್ನ अपने नजर ಮೂರನೇ को ದಿನದ ಮೇಲೆ ಇಟ್ಟಿದ್ದಾನೆ. वहाँ पर तीसरे व्यक्ति ಅವನೇನ್ पर ಹೇಳ್ತಾ रखा ಇದ್ದಾನೆ? है. वो क्या कह रहे हैं? ನಿಮಗೆ ನಾನು ಸಾಯ್ತಾ ಇದ್ದೀನಿ ಅಂತ ಕಾಣ್ತದೆ, ಆದ್ರೆ ನಾನು ಪುನರುತ್ಥಾನದ ಗಾಡಿ ಹತ್ತಿದ್ದೀನಿ. आपको लगता है कि मैं मर रहा हूँ, लेकिन मैं पुनरुत्थान की गाड़ी चढ़- मैं पुनरुत्थान
के कारण मत ಆದ್ರೆ बताओ, लेकिन ನನಗೆ मुझे ನಿಮ್ಮಲ್ಲಿ ಮರಣ ಕಾಣ್ತಾ ಇದೆ. आपके अंदर मृत्यु नजर आ ಯಾಕೆ ಆ रहा है। ಮರಣ ಏನ್ ಹೇಳ್ತಾ ಇದೆ? वो मरण क्या कह ನೀನು रहा है? ದೇವಕುಮಾರನಾಗಿದ್ರೆ अगर तुम परमेश्वर के पुत्र ಇಳಿದು हो ಬಾ. तो उतर कर ಈ आ जाना। ಭಾಷೆ यह ಮರಣ. भाषा मृत्यु है, ಯಾಕಂದ್ರೆ ಅದು ಬಂದಿರೋದು क्योंकि वो आया है, ಮರಣದಿಂದ. वो मृत्यु से ही आया ಆತನ है ಹೆಸರು ಸೈತಾನ. और उसका नाम शैतान है। ನಿಮ್ಮಲ್ಲಿ ನನಗೆ ಮರಣ ಕಾಣ್ತಾ ಇದೆ, तुम्हारे अंदर मुझे मृत्यु नजर आ ಅವರಿಗೆ रहा है ಇವನಲ್ಲಿ ಮರಣ ಕಾಣ್ತಾ ಇದೆ. और उनको इसके अंदर मृत्यु नजर आ ಆದ್ರೆ रहा ಅವರಿಗೆ है, ಪುನರುತ್ಥಾನ ಕಾಣ್ತಾ ಇಲ್ಲ. लेकिन उनको पुनरुत्थान नजर नहीं आ ಇವರಿಗೆ रहा, ಪುನರುತ್ಥಾನ ಕಾಣ್ತಾ ಇದೆ. लेकिन इनको पुनरुत्थान नजर आ रहा ಹಾಗಾದ್ರೆ है। ऐसा है ಮುಂದಿನ तो ಸಾರಿ ಇವರ ಸಂಬಂಧಿಕರು ನಿಮ್ಮ ಬಳಿ ಬರುವಾಗ अगली बार इनके रिश्तेदार आपके पास जब आते हैं, ನಿಮಗೆ ಅವರಲ್ಲಿ ಮರಣ ಕಾಣಿಸ್ಲಿ. आपको उनके अंदर मृत्यु नजर ಆದ್ರೆ आए, ನೀವು लेकिन आप लोग ಪುನರುತ್ಥಾನವನ್ನು ನೋಡ್ರಿ. पुनरुत्थान को देखिए, ಪುನರುತ್ಥಾನವನ್ನು ನೋಡ್ರಿ. पुनरुत्थान को आप ಯಾಕಂದ್ರೆ देखिए, ನೀವು ಪುನರುತ್ಥಾನದಲ್ಲಿದ್ದೀರಾ. क्योंकि आप पुनरुत्थान में हैं, ನೀವು ಪುನರುತ್ಥಾನದಲ್ಲಿದ್ದೀರಾ. आप पुनरुत्थान में हैं, ನೀವು ಪುನರುತ್ಥಾನದಲ್ಲಿದ್ದೀರಾ. आप पुनरुत्थान में ನಾನು हैं। ಹೇಳಿದ್ನಲ್ಲ ನಮ್ಮಲ್ಲಿ ಇರೋದನ್ನೇ ಕೊಡ್ತೀವಿ. मैंने कहा ना, जो हमारे पास है वही हम देते ನಿನ್ನಲ್ಲಿ हैं। ಪುನರುತ್ಥಾನ ಇದ್ರೆ अगर आपके अंदर ನೀನು पुनरुत्थान है तो ಪುನರುತ್ಥಾನವನ್ನೇ ಕೊಡ್ತೀಯಾ. आप पुनरुत्थान को ही देंगे। ಸತ್ತ ಪ್ರಾರ್ಥನಾ ಜೀತವನ್ನು ಎತ್ತೀಯಾ. मरे हुए प्रार्थना जिंदगी को आप उठाएंगे। ನಿನ್ನ ಯಜಮಾನನು आपका मालिक ಸಮಾಧಿ ಸೇರಿದವನಲ್ಲ, वो कब्र में रहने वाले ಆದ್ರೆ नहीं है, ಸಮಾಧಿಯ ಗರ್ಭವನ್ನ ಸೀಳಿ ಸತ್ತೊಳಗಿಂದ ಎದ್ದು ಬಂದಾತನು. लेकिन कब्र के गर्भ को तोड़कर मुर्दों में से जी उठने वाले परमेश्वर वह है। ಸರಿ ಗಟ್ಟಿಯಾಗಿ ಆಮೇನ್ ಅಂತ थोड़ा ಹೇಳ್ತೀರಾ. जोर से आमेन आप कहेंगे। ನೀನು आप ಅಂದ್ರೆ ಈಗ ನಾವು ಯೇಸು ಸ್ವಾಮಿಗೆ ಆ ಮಾತನ್ನ ಅವನಿಗೆ ನೋಡೋಣ. ಯೇಸು ದೂತನ ಮಾತನ್ನ दूध के बाद को यीशु मसीह में ಕ್ರೂಜ್ हम ಮೇಲೆ करते थे। ನೇತಾಡ್ತಾ ಇದ್ದಾನೆ. वो क्रूस पर है। ಆಮೇನ್. आमेन। ಅವ್ರು ಮಾತಾಡ್ತಾ ಇದ್ದಾರೆ, वो लोग बात कर रहे ಚಾಲೆಂಜ್ हैं, ಮಾಡ್ತಾ ಇದ್ದಾರೆ. वो चुनौती कर रहे ಆದ್ರೆ हैं, ಯೇಸು ಸ್ವಾಮಿ ಕ್ಯಾರೆ ಮಾಡ್ತಾ ಇಲ್ಲ. लेकिन यीशु मसीह केयर ही नहीं कर रहे हैं। ಒಂದು ಇನ್ನೊಂದು ಮಾತು ಹೇಳ. ಮುಂದಿನ ವಚನ अगला वचन, ಕೊರಿಂಥದ ಮರಣವು ನುಂಗಿಯೇ ಹೋಯಿತು, ನಂಗೆ ಹೋಯ್ತು. ಜಯವಾಯಿತು ಎಂಬುದೇ. ಮುಂದೆ ಮರಣವೇ ಮರಣವೇ ನಿನ್ನ ಜಯವೆಲ್ಲಿ, ನಿನ್ನ ಜಯ ಎಲ್ಲಿ. ಒಂದು ನಿಮಿಷ. ಮರಣವೇ ನಿನ್ನ ಜಯ ಎಲ್ಲಿ. हे मृत्यु तेरा जय कहाँ है? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ. ಇದನ್ನ ಹೇಳಿದೀವಿ, ಇವತ್ತು ಸ್ವಲ್ಪ ಅರ್ಥ ಮಾಡ್ಕೊಂಡು ಲಾಸ್ಟ್ ನಂದು 5 ನಿಮಿಷ ನಡೆದಿದೆ, ಮುಗಿಸ್ಕೊಳ್ಳೋಣ ಕೇಳಿ. मेरा आखिरी 5 मिनट चल रहा है, खत्म ಮರಣದ ಕೊಂಡಿ करेंगे। ಪಾಪವೇ, ಹಾ ಹಾ ಆ ಆ ಆ ಓ ಡೆತ್, ವೇರ್ ಇಸ್ ಯೋರ್ ಸ್ಟಿಂಗ್. ಮರಣದ ಕೊಂಡಿ ಪಾಪವೇ. ಪಾಪವು ವ್ಯಭಿಚಾರ ಮಾತ್ರ ಅಲ್ಲ, पाप सिर्फ विचार ಪಾಪವು नहीं, ಸುಳ್ಳು ಮಾತ್ರ ಅಲ್ಲ. पाप सिर्फ झूठ नहीं, ಪಾಪ ಅಂದ್ರೆ पाप ವಾಕ್ಯದ यानी ವಿರುದ್ಧವಾಗಿರುವ ಪ್ರತಿಯೊಂದು. वचन के विरुद्ध रहने वाला हर एक चीज। ನಮಗೇನು ಹೇಳ್ತೀರಾ ಪಾಸ್ಟರ್, ನೀವು ಮಾಡ್ತೀರಾ? ಎಲ್ಲರೂ ಮಾಡಿದೀವಿ. हमें क्या बता रहे हो? क्या आपने किया? हम ಎಲ್ಲರೂ सब ने ಮಾಡಿದ್ದೀವಿ. किया, हम सब ने किया है, ಪ್ರತಿಯೊಬ್ಬರು. हर एक ने किया। ಬೋಧಿಸೋರ್ನ ನೀವು ಒಳ್ಳೆಯವ್ರಂತ ನೋಡ್ಲೇಬೇಡಿ. प्रचार करने वाले अच्छे हैं कि आप सोचिए मत। ಅವರು ನಿಮ್ಮಂಗೆ ಒಳ್ಳೆಯವರಾಗಿ ಇರುವುದಕ್ಕೆ ಸಂಕಷ್ಟ ಪಡ್ತಾ ಇರೋರೆ. वह भी आपके जैसे भले लोग बनने के लिए वो संघर्ष कर रहे हैं। ಇಷ್ಟೊಂದು ಹೆಂಡತಿಯರು ಅಂದ್ರೆ ನಿಮ್ಮ ಗಂಡಂದಿರ ಹೆಂಡತಿಯರು. इतने सारे अपने अपने पति के पत्नियां। ಅದು ಭಾಷೆ ಸರಿ ಇಡ್ಲಿಲ್ಲ ಮತ್ತೆ ಎಡವಟ್ಟಾಗಬಾರ್ದು ಅಂತ ಹೇಳ್ತಾ ಇದ್ದೇನೆ. ಇಷ್ಟೊಂದು ಹೆಂಡತಿರೋದು ಏನಂತ ತಿಳ್ಕೊಂಡಿದ್ರು? ಇಷ್ಟೊಂದು ಹೆಂಡತಿ ಅಂದಾಗ ನಿಮ್ಮ ಪತಿಯಂದಿರ ಹೆಂಡತಿಯರು, अपने पति के पत्नियां, ಇಷ್ಟೊಂದು ಹೆಂಡತಿಯರಿದ್ದೀರಾ. इतने सारे पत्नियां यहाँ पर ಒಬ್ಬರಾದ್ರೂ हैं। ನಾನು ನಿಮ್ಮಲ್ಲಿ ಎಷ್ಟು ಜನ ಪರಿಪೂರ್ಣವಾದಂತ ಪರ್ಫೆಕ್ಟ್ ಆಗಿರುವ ಹೆಂಡತಿ ಕೈ ತೋರಿಸ್ರಿ ಅಂದ್ರೆ ಹೆಂಗ್ ಆಗುತ್ತಾ? ಒಪ್ಕೊಳ್ಳಿಕ್ ಆಗುತ್ತಾ? अगर मैं पूछूंगा आप में से ನೀವು कितने लोग परिपूर्ण ಎತ್ತಿದ್ರೆ पत्नी हैं, तो क्या ಎತ್ತಬಹುದು. आप ನಿನ್ನ हाथ ಗಂಡ उठाएंगे? ಹೇಳ್ತಾನೆ ಪಕ್ಕದಲ್ಲಿ ನೀನೆಲ್ಲ ಬಿಡೋದು ಕೆಳಗಿಡಂತ. अगर आप उठाएंगे तो आपके पति कहेंगे आप ಅಥವಾ नहीं हो, ಇಷ್ಟೊಂದು मुझे ಗಂಡ उतारो। ಇದ್ದೀರಾ? या फिर इतने सारे ನಾನು पतियां ಇಲ್ಲಿ यहाँ ಯಾರಿಗಾದ್ರೂ पर है। ಪರ್ಫೆಕ್ಟ್ ಹಸ್ಬೆಂಡ್ ಇಲ್ಲಿ ಯಾರಿದ್ದೀರಾ ಅಂತ ಕೈ ಎತ್ತಿದ್ರೆ अगर कोई परिपूर्ण पति है, हाथ उठाइए। अगर आगता? मैं कहूंगा क्या हो सकता है, ಹಾಗಾದ್ರೆ ನನಗೂ ಒಬ್ಬ ಪರ್ಫೆಕ್ಟ್ ಪಾಸ್ಟರ್ನ ತೋರಿಸ್ಬಿಡಿ. ऐसा है तो मुझे भी एक परिपूर्ण पास्टर जैसे मत ನಾನು ಇಲ್ಲಿ दिखाइए। ರಿಸೈನ್ ಮಾಡಿಬಿಟ್ಟು ಅವ್ರಿಗೆ ಅಸಿಸ್ಟೆಂಟ್ ಆಗಿ ಹೋಗ್ಬಿಡ್ತೀನಿ. मैं यहाँ पर रिजाइन कर उनको असिस्टेंट बनकर चला जाऊंगा। एक भी नहीं है, ಎಲ್ಲರೂ ಸಂಕಟದಲ್ಲಿದ್ದೀವಿ, सब संघर्ष में है, ಎಲ್ಲರೂ ಸಂಕಟದಲ್ಲಿದ್ದೀವಿ. सब संघर्ष में है। ಆದ್ರೆ ಸಂತೋಷದ ಸುದ್ದಿ ಅಂದ್ರೆ लेकिन खुशी का बात यह है कि ಮರಣವನ್ನ ಆತನು ನುಂಗಿ ತೇಗಿ ಬಿಟ್ಟವನೇ. उन्होंने मृत्यु को निगल कर ತೇಗಿ ಬಿಟ್ಟವನೇ. उन्होंने मृत्यु को निगल लिया है। ಪಾಪದ ಕೊಂಡಿ ಮರಣ. ಮರಣವೇ ನಿನ್ನ ಜಯವೆಲ್ಲಿ,
ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ, ಹಾ. ಮರಣದ ಕೊಂಡಿ ಪಾಪವೇ, ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ. ಕರೆಕ್ಟ್. ಪಾಪದ ಬಲಕ್ಕೆ ಆಧಾರ, ಅದರ ಅರ್ಥ उसका मतलब ನಾನು ಹೇಳ್ತಾ ಪಾಪ ಅಂದ್ರೆ ಬರೀ ವ್ಯಭಿಚಾರ, ಸುಳ್ಳು, ಕಳ್ಳತನ ಅಲ್ಲ. मैंने कहा पाप यानी व्यभिचार, झूठ या फिर चुराना नहीं है. ದೇವರ ವಾಕ್ಯವನ್ನು ಮಾಡದೇ ಇರೋದು ಪಾಪವೇ. परमेश्वर के वचन को नहीं करना वो भी एक पाप है. ಅದಕ್ಕೆ ಯೇಸು ಸ್ವಾಮಿ इसीलिए यीशु मसीह ಕೊನೆ ಸೆಂಟೆನ್ಸ್ ಕೇಳಿ ಇವತ್ತಿಂದ. आखिरी सेंटेंस आज का सुन ಕ್ರೂಜೆ लीजिए. ಮೇಲೆ क्रूस पर ಅಂತನೋನಲ್ಲಿ उतने दर्द में भी ಇನ್ನು ಏನಾದರೂ ಉಳಿದಿದೆಯಾ? अभी भी कुछ बचा है क्या? ಒಂದೇ ಉಳಿದಿತ್ತು. एक ही एक था. ಅದು ಹೇಳಿಲ್ಲ ಅಂದ್ರೂ ನಡೀತಿತ್ತು. अगर वो नहीं कहते तो भी चलता. ನಿಮ್ಮ ಮನೆಗೆ ಬರ್ತೀನಿ. आपके घर को मैं आता हूँ. ಭಯಂಕರ ನಿರಡಿಕೆ ಆಗೈತೆ ನನಗೆ. मुझे बहुत ही प्यास लगी है, ಆದರೆ ಸ್ವಲ್ಪ ನಾಚಿಕೆ ಸ್ವಭಾವ, ಏನೋ ಮನಸ್ಸಿಲ್ಲ. लेकिन थोड़ा मैं शर्मता हूँ, इसीलिए मन ಅದು ಬಿಡಿ, नहीं. ಯೇಸು ಸ್ವಾಮಿ ಪರಿಸ್ಥಿತಿನ ತಗೊಳ್ಳೋಣ. वो छोड़िए, यीशु मसीह के हालात को ही हम लेंगे. ನಿಮ್ಮ ಮನೆಗೆ ಬರ್ತೀನಿ. आपके घर को मैं आता हूँ. ಓಕೆ, ತಪ್ಪು ತಿಳ್ಕೊಬೇಡಿ ನನ್ನನ್ನು. आप गलत मत समझिए ಬ್ಯಾಡ್ ಬಿಡಿ, मुझे. ಪ್ರತಿ ಸರ್ ನಾನೇ ಯಾಕೆ ರಿಸ್ಕ್ ತಗೋಬೇಕು? ಪ್ರಕಾಶ್ ಅವ್ರನ್ನ ತಗೊಳ್ಳೋಣ ಇವತ್ತು ಅವ್ರನ್ನ ಹಿಡ್ಕೊಂಡಿದ್ದೀವಿ, ಅವ್ರನ್ನ ತಗೊಂಡು ಪ್ರಕಾಶ್, ಪಾಸ್ಟರ್ ಪ್ರಕಾಶ್ ನಿಮ್ಮ ಮನೆಗೆ ಬರ್ತಾರೆ. पास्टर प्रकाश आपके घर को आते हैं. ಪಾಸ್ಟರ್ನು ಈಗ ಅವ್ರದ್ದು ಒಂದು ಎಕ್ಸಾಂಪಲ್ ಇದೆ, ಅವ್ರನ್ನ ಬಿಟ್ಬಿಡೋಣ, ಸ್ಯಾಮ್ಸನ್ ಅಂತ ತಗೊಳ್ಳೋಣ. उनको भी हम छोड़ देंगे, सैमसन को हम लेंगे. ಓಕೆ, ನಿಮ್ಮ ಮನೆಗೆ ಬರ್ತಾರೆ. आपके घर को वो आते हैं. ಮೊಟ್ಟ ಮಧ್ಯಾಹ್ನದಲ್ಲಿ वहाँ पर बहुत ही ಅವನಿಗೆ कड़क धूप में. ಚೆನ್ನಾಗಿ ಗೊತ್ತಿದೆ ನಿಮ್ಮ ಮನೆಯಲ್ಲಿ ಫಿಲ್ಟರ್ ಇಲ್ಲ. वो अच्छी तरीके से जानता है आपके घर में फिल्टर नहीं है. ಕರೆಕ್ಟಾ? क्या सही है? ನೀವು ಕೇಳ್ತೀರಾ, आप पूछते हैं ನೀರ್ ಕೊಡ್ಲಪ್ಪ, क्या थोड़ा सा पानी दे दूं? ಉಗುಳ್ನುಂತಾನೆ. वो अपने थूक को निगलता ನಂಗೆ है. ನಿರಡಿಕೆ ಆಗಿಲ್ರಿ. मुझे प्यास नहीं लगा है. ಇವನಿಗೆ ಕ್ರೂಜೆ ಮೇಲೆ यह क्रूज पर ಖಂಡಿತ ಬಾಯಾರಿಕೆ ಆಗಿದೆ. निश्चय ही उसे प्यास लगा ಆದ್ರೆ है, ಚೆನ್ನಾಗಿ ಗೊತ್ತು ಇದೆ, लेकिन अच्छी तरीके से जानता भी ಇವ್ರು है ನನಗೆ ನೀರು ಕೊಡೋದಿಲ್ಲ. यह लोग मुझे पानी नहीं ಯಾಕೆ? देंगे. क्यों? ಅವಾಗಲೇ ಇದ್ರ ಬಗ್ಗೆ 1,500 ವರ್ಷದಿಂದನೇ ಬರೆದಿದೆ. वहाँ पर 2000 साल पहले ही इसके बारे में लिखा गया ನಾನು है. ನೀರು ಕೇಳಿದ್ರೆ ಹುಳಿ ರಸವನ್ನ ಕೊಟ್ರು ಅಂತ ಗೊತ್ತಿದೆ. अगर मैं पानी पूछूंगा तो मुझे सिरका फिल्टर ಇಲ್ಲ देंगे. ಗೊತ್ತಿದೆ. फिल्टर नहीं है, मैं जानता हूँ. ಗೊತ್ತಿದ್ದಿದೆ ಐತೆ. ये सब जानने वाला चीज ही ಸುಮ್ಮನೆ है. ಪಾಸ್ ಆಗ್ಬೋದಿತ್ತಲ್ಲ. ऐसे ही वो वहाँ से पार कर जा पास सकते थे आदना? ना? क्या उसने पार किया? नहीं. ಆ ಬರೆದಿರುವುದನ್ನ ನೆರವೇರಿಸೋದಕ್ಕಾಗಿ. जो कुछ भी लिखा है उसे परिपूर्ण करने के लिए. ಯಹೂದ್ರಿಗೆ ಏನ್ ಅನ್ಸಾತೈತೆ? यहूदी लोगों को क्या लग रहा है? ಇವನಿಗೆ ನಿರಡಿಕೆ ಆಗಿತ್ತು. इसे प्यास लग रहा है. ಮೀಟಿಂಗ್ಗೋಸ್ಕರ ಕಾಣಿಕೆ ಹೇಳುವಾಗ ನಿಮಗೆ ಏನ್ ಅನಿಸುತ್ತೆ? ಕಡಿಮೆ ಬಿದ್ದೈತಂತ. मीटिंग के लिए जब दशमांश हम कहते हैं, आपको ಆದ್ರೆ लगता है कि कम पड़ा ಅವನಿಗೆ है, ಏನ್ ಅನಿಸ್ತತೆ? लेकिन उनको क्या लगता है? ಯಾರು ಸ್ವಲ್ಪ ಇವ್ರ ಕೈ ಚಾಚಿದ್ರೆ ನಾನು ಇಡೀ ಪೂರಾ ಕೈ ಚಾಚಬೇಕಂತ. थोड़ा सा ये हाथ बढ़ाएंगे तो मैं पूरा हाथ इनको बढ़ाऊंगा. ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ कितना ದೃಷ್ಟಿಕೋನ. व्यत्यास है, आप इसे ಅವನು देखिए. ಹೇಳ್ದ, उसने कहा ಅವನ ವಾಕ್ಯವನ್ನು ನೆರವೇರಿಸುವುದಕ್ಕೆ उसके वचन को परिपूर्ण करने के लिए ಬಾಯಾರಿಕೆ ಆಗಿದೆ. मुझे प्यास लगा है. ಅಲ್ಲಿ ಸ್ಪಂಜ್ ಇತ್ತು, वहाँ पर एक स्पंज था, ಹುಳಿ ರಸ ಇತ್ತು. वहाँ पर सिरका था. ಎತ್ತಿದ್ರು, उन्होंने उसे उठाया ಹಿಡಿದ್ರು. और यहाँ ऐसे पकड़ा. ಅಲ್ಲಿ ಬರೆದದೆ, वहाँ पर लिखा गया है, ಅವನು ಕುಡಿಯಲೊಲ್ಲದೆ ಅಂದ್ರೆ ಕುಡಿಲಿಲ್ಲ, ತಿರಸ್ಕರಿಸ್ತ. वहाँ पर उसने नहीं पिया, लेकिन उसने नकार ಕುಡಿಯುವುದಿರ್ಲಿಲ್ಲ, दिया. उसने नहीं पिया. ಕುಡಿಯೋದು ಬೇಕಾಗಿದ್ದಿಲ್ಲ, उसको पीना नहीं था. ಅದ್ರ ಮೇಲೆ ಆಸೆನೂ ಇರ್ಲಿಲ್ಲ. उस पर आशा भी नहीं था. ಮತ್ ಯಾಕೆ ಕೇಳ್ದ? तो फिर क्यों उसने पूछा? ಒಂದೇ ಒಂದು ಕಾರಣ, एक ही एक कारण से, ನಾನ್ ಕಡೆಯಿಂದ ಪಾಪ ಆಗ್ಬಾರ್ದು. मेरे तरफ से कोई पाप नहीं होना है. ನನ್ ಪಾಪ ಅಂದ್ರೆ पाप यानी ಬರೆದಿರೋದನ್ನ ನಾನು ತೀರಿಸದೇ ಇರಬಾರ್ದು. जो कुछ भी लिखा गया है उसे बिना पूरा करे मैं नहीं जाना है. ಕೊಡಿ, आप दे दीजिए. ಪಾಸ್ಟರ್ ಮೇಲೆ ದಯ ಕೊಡಬೇಡಿ. पास्टर पर दया देकर मत दिखाइए. ಬರೆದಿದೆ, वहाँ पर लिखा गया है, ಪ್ರೀತಿಸಿ. प्यार कीजिए. ಅವರು ಪ್ರೀತಿಸ್ತಾ ಇದ್ದಾರೆ, ಪ್ರೀತಿಸಬೇಡಿ. वो प्यार कर रहे इसीलिए प्यार ಅವ್ರು मत ನನ್ನ ಪ್ರೀತಿಗೆ कीजिए. ಯೋಗ್ಯನೇ ಇಲ್ಲ. वो मेरे प्यार के लिए योग्य ही नहीं है. ಬರೆದಿದೆ. वहाँ पर लिखा गया है, ಆಗ तब ಹೊಸ ಶರೀರಕ್ಕೆ नए शरीर को ಇನ್ನೂ 10 ಹೆಜ್ಜೆ और 10 कदम ಹತ್ತಿರವಾಗ್ತೀರಾ. निकट आप जाएंगे. ಪುನರುತ್ಥಾನದ ಶಕ್ತಿ पुनरुत्थान का बल ನಿಮ್ಮನ್ನ ಆವರಿಸಿಕೊಳ್ತದೆ. आपके ऊपर उतर आएगा.